SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. 108 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ತಮ್ಮದೇ ಆದ ರೀತಿಯಲ್ಲಿ ಆಟ ಆಡಿ ಹೊರಗಡೆ ಬಂದಂಥ ಧ್ರುವಂತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದು ಬೇಜಾರೇನೆಂದರೆ ಕಪ್ಪು ಒಂದು ಅವ್ರ ಹತ್ರ ಇಲ್ಲ, ಆದರೆ ಕರ್ನಾಟಕ ಜನರ ಪ್ರೀತಿ ಆಶೀರ್ವಾದ ಎನ್ನುವಂಥದ್ದು ಅವ್ರಿಗೆ ಸದಾ ಇದ್ದೇ ಇರುತ್ತೆ. ಯಾಕಂದರೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕಂದರೆ 108 ದಿನಗಳ ಕಾಲ ಇದ್ದಾರೆ ಅಂದರೆ ಆ ಪ್ರೀತಿ ವಿಶ್ವಾಸಲ್ಲಿ ಅವರು ಪಡ್ಕೊಂಡಿದ್ದಾರೆ ಅಂತಲೇ ಅರ್ಥ ಆಗುತ್ತೆ. ಇವತ್ತು ನಮ್ಮ ಜೊತೆ ಧ್ರುವಂತ್ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಹೇಳೋದಾದರೆ ಆ 108 ದಿನಗಳ ಕಾಲ ಜರ್ನಿ ನಿಮಗೆ ಜನರು ಕೊಟ್ಟಂಥ ಪ್ರೀತಿ ವಿಶ್ವಾಸ ಯಾವ ರೀತಿ ರಿಸೀವ್ ಮಾಡಿಕೊಡ್ತೀರಾ, ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರಿ, ಅದಕ್ಕೆ ನೀವೇನು ಹೇಳ್ತೀರಾ ಈ ಪ್ರೀತಿ ವಿಶ್ವಾಸಕ್ಕೆ? ಮೊದಲನೇದಾಗಿ ನನಗೆ ಇಷ್ಟು ಪ್ರೀತಿ ಅಂದರೆ ನಾನು PR ಯಾವುದೇ ಸೋಷಲ್ ಮೀಡಿಯಾ ಸ್ಟಂಟ್ಸ್ ಇಲ್ಲದೆ ಹೋಗಿದ್ದೆ. ನಾನು ಯಾವುದೇ ಪ್ರಮೋಷನ್ ಯಾವುದೇ ಬ್ಯಾನರ್ಸ್ ಇದಿಲ್ಲದೆ ಹೋಗಿರೋನು. ಸೊ ನಾನು 108 ದಿವಸ ನನ್ನನ್ನು ಅಲ್ಲಿ ಉಳಿಸ್ಕೊಂಡು ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನನ್ನು ಹೊರಗಡೆ ಇಷ್ಟಪಡ್ತಾರೆ ಅಂತ, ಧ್ರುವಂತನ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಇವತ್ತು ನನ್ನ ಏನು 30 ವರ್ಷದ ಕನಸೇನಿತ್ತು ಅದು ನನಸಾಗಿದೆ ಜನಗಳ ಮುಖಾಂತರ. ಸೊ ಅದು ಮತ್ತು ಬಿಗ್ ಬಾಸ್ ಜರ್ನಿ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ನಾರ್ಮಲ್ ರಿಯಾಲಿಟಿ ಶೋ ಅಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತನ್ನದೇ ಆದಂಥ ಹೆಸರನ್ನು ಮಾಡಿ ಬಂದಿರೋವಂಥ ಸಾಧಕರ ಜೊತೆ ಯುದ್ಧ, ಅದು ಒಂದು ವ್ಯಕ್ತಿತ್ವದ ಯುದ್ಧ. ಸೊ ಆ ಆಟದಲ್ಲಿ ಎಲ್ಲೋ ಒಂದು ಕಡೆ ನನ್ನ ವ್ಯಕ್ತಿತ್ವನ ಎಲ್ಲೂ ಬಿಟ್ಟುಕೊಡದೆ ನಾನು ಕಪ್ಪು ಗೆಲ್ಲದೆ ಇದ್ದರೂ ಇಡೀ ಶೋನ ಗೆದ್ದು ಬಂದಿದ್ದೀನಿ ಅನ್ನೋ ಒಂದು ಹೆಮ್ಮೆ ನಂದಾಗಿದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ 108 ದಿನಗಳಲ್ಲಿ ಧ್ರುವಂತರು ಏನು ಕಲಿತರು, ಏನು ಕಲಿಬಾರ್ದು ಅಂತ ಅಂದ್ಕೊಂಡು ಒಂದು ರಿಯಲೈಸ್ ಆಯಿತು ಅಂತ ನಿಮಗೆ? ಅದ್ರ ನಾನು ಅಲ್ಲಿ ಪ್ರತಿಯೊಂದನ್ನು ವ್ಯಾಲ್ಯೂ ಮಾಡೋದು ಕಲ್ತಿದ್ದೀನಿ. ಅಂದರೆ ಈಗ ಹೊರಗಡೆ ನಮಗೆ ಗೊತ್ತಾಗಲ್ಲ ನಮಗೇನು ಏನು ಬೇಕಾದರೂ ನಮ್ಮ ಬೆರಳು ತುದಿಯಲ್ಲಿದೆ ಇವತ್ತು. ಅಲ್ಲಿ ಪ್ರತಿಯೊಂದನ್ನು ಪಡ್ಕೊಳ್ಳೋ ಅಂಥದ್ದು. ಸೊ ಒಂದೊಂದು ಚಿಕ್ಕ ಚಿಕ್ಕ ವಸ್ತು, ಈಗ ನೀವು ಏನೊಂದು ಐಸ್ ಕ್ರೀಮ್ ವ್ಯಾಲ್ಯೂ ಏನು, ಒಂದು ಹಾಡಿನ ವ್ಯಾಲ್ಯೂ ಏನು. ಯಾಕಂದರೆ ಬೆಳಿಗ್ಗೆ ಒಂದು ಹಾಡು ಬಂದಾಗ ಖುಷಿ ಆಗ್ತಾಯಿತ್ತು, ನಂತರ ನಮಗೊಂದು ಹಾಡು ಬೇಕು ಅಂತ ಒದ್ದಾಡ್ತಿದ್ವಿ, ಯಾವುದಾದ್ರೂ ಒಂದು ಮ್ಯೂಸಿಕ್ ಬರಲಿ. ಯಾಕಂದರೆ ಅಲ್ಲಿ TV ಮ್ಯೂಸಿಕ್ ಏನೂ ಇರಲ್ಲ. ಒಂದು ಯಾವುದೇ ಊಟದ್ದಾಗಲಿ ಅಥವಾ ನಿದ್ದೆದಾಗಲಿ ಅಥವಾ ಯಾವುದೇ ಒಂದು ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದೆ, ಅಲ್ಲಿ ನಾವೇ ಒಕ್ಕೋಬೇಕು ನಮ್ಮ ಬಟ್ಟೆನ, ಇಲ್ಲದಿದ್ರೆ ಮನೆಗೆ ಹೋಗಿ ಮನೆಯವ್ರು ಯಾರಾದರೂ ಕಳಿಸ್ಬೇಕು. ಸೊ ಇದರದ್ದು ಎಲ್ಲರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ, ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗುತ್ತೆ, ನಮ್ಮವ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಈಗ ಅದೊಂದು ಯೂನಿವರ್ಸಿಟಿ, ಅದೊಂದು ದೇವಸ್ಥಾನ, ಅದೊಂದು ಯೂನಿವರ್ಸಿಟಿ, ತುಂಬ ಕಲಿಯೋದಕ್ಕೆ ಸಿಗುತ್ತೆ. ಈ 108 ದಿನಗಳಲ್ಲಿ ಯಾರು ನಮ್ಮವರು ಯಾರು ನಮ್ಮವ್ರು ಅಲ್ಲ ಅಂತ ಅನಿಸ್ತು? ಯಾಕಂದರೆ ಅಲ್ಲಿ ಇರುವಂಥ ಸ್ಪರ್ಧಿಗಳ ವಿಚಾರ ಹೇಳೋದಾದರೆ, ಯಾಕಂದರೆ ಎಲ್ಲ ಸಿಚುವೇಶನ್ ಒಂದೇ ಥರ ಇರಲ್ಲ. ನಾವು ಒಂದೂವರೆ ಗಂಟೆ ನೋಡಿರ್ತೀವಿ, ಬಟ್ 24 ಗಂಟೆ ನೀವು ಅವ್ರ ಜೊತೆ ಇರ್ತೀರಾ, ಏನೆಲ್ಲ ಮಾತಾಡಿರ್ತೀರ, ಏನೋ ಒಂದಿಷ್ಟು ವಿಷಯನ ಹಂಚ್ಕೊಂಡಿರ್ತೀರ. ಬಟ್ ಇದೆಲ್ಲ ಆದಾಗ ಇವ್ರು ನಮ್ಮವರು, ನನ್ನ ಎಲ್ಲ ಪರ್ಸ್ನಲ್ ವಿಷಯನ ಇವ್ರ ಹತ್ರ ಹೇಳ್ಕೊಬೋದು, ಇವರು ಒಂದು ಸ್ವಲ್ಪ ಡೇಂಜರು, ಇವ್ರ ಹತ್ರ ಏನು ಹೇಳ್ಕೋಬಾರ್ದು ಅಂಥ ವಿಚಾರ ಅಲ್ಲಿ ನಡೆದಂಥ ಘಟನೆಯಲ್ಲಿ ಹೇಳೋದಾದರೆ ನಿಮಗೆ ಆ ಥರ ಯಾರು ಪರ್ಸ್ನಲ್ ಆಗಿ? ಇಲ್ಲ, ಮುಂಚೆ ನಾನು ಸ್ವಲ್ಪ ಹತ್ತಿರ ಆಗಿದ್ದು ಮಲ್ಲಮ್ಮ ಅವ್ರ ಹತ್ರ. ಅದಾದ ನಂತರ ನನಗೆ ಹತ್ತಿರ ಆಗಿದ್ದು ನಮ್ಮ ಅಶ್ವಿನಿ ಮೇಡಮ್ ಅವರು. ನನ್ನ ಒಂದು ಸೀರಿಯಲಲ್ಲಿ, ನನ್ನ ಮೊದಲನೇ ಸೀರಿಯಲಲ್ಲಿ ನನ್ನ ತಾಯಿ ಪಾತ್ರ ಮಾಡ್ತಾಯಿದ್ರು. ಸೊ ಶೀಸ್ ಒನ್ ಮದರ್ಲಿ ಫಿಗರ್ ನನಗೆ. ಮತ್ತು ಅವ್ರದ್ದು ನಂದು ಬಹಳ ಒಂದು ಇಮೋಷ್ನಲ್ ಬಾಂಡಿಂಗ್ ಆಗುತ್ತೆ. ಸೊ ಹೀಗಿರುವಾಗ ನಾನು ತುಂಬ ನನ್ನ ಬಗ್ಗೆ ಹಂಚ್ಕೊಂಡಿರೋದೆ ಅಶ್ವಿನಿ ಮೇಡಮ್ ಅವ್ರ ಜೊತೆ. ಸೊ ನನಗೆ ತುಂಬ ಹತ್ತಿರ ಆಗಿರೋದು ಅಶ್ವಿನಿ ಮೇಡಮ್ ಮತ್ತು ಸುದಿ ಅಣ್ಣ, ಕಾಕ್ರೋಚ್ ಸುದಿ ಅವರು ಇದ್ದಾರಲ್ಲ, ಅವ್ರು ಕೊನೆಗೆ ನನಗೆ ತುಂಬ ಹತ್ತಿರ ಆದರು, ತುಂಬ ಪ್ರೀತಿ ಕೊಟ್ಟರು. ಆದರೆ ಅವರು ಅದೇ ಎವಿಕ್ಷನ್ ಆಗ್ತಾರೆ. ಸೊ ಇವರಿಬ್ಬರೇ ಸ್ವಲ್ಪ ಹತ್ತಿರ. ಮಲ್ಲಮ್ಮ ಇದ್ದರು, ಬಟ್ ಅವ್ರಿಗೆ ಪಾಪ ಅವರೇ ಅಲ್ಲಿ ಆಟ, ಅವ್ರಿಗೆ ಅಂದರೆ ನನ್ನ ವೈಯಕ್ತಿಕ ಎಲ್ಲ ಹಂಚ್ಕೊಳ್ತಾ ಇರಲಿಲ್ಲ, ಬಟ್ ಅಲ್ಲಿ ನನಗೆ ಅವ್ರ ಮೇಲೆ ಬಹಳ ಪ್ರೀತಿ ಇತ್ತು. ಸೊ ಹಾಗಾಗಿ ಅವ್ರಿಗೂ ನಾನೇನು ಕಲಿತಾ ಇದ್ದೆ ಆಟನ, ನಾನು ಆಟ ನೋಡಿ ಹೋಗಿರೋನಲ್ಲ, ಅದನ್ನು ಅವ್ರ ಜೊತೆನೂ ಹಂಚ್ಕೊಂಡು ಹೀಗೆ ಆಟ ಆಡ್ಕೊಂಡು ಬಂದಿದ್ದೀನಿ. ನೀವು ಹೊರಗಡೆ ಬಂದಾದ ಮೇಲೆ ಅಶ್ವಿನಿಯವರು 4ನೇ ಪ್ಲೇಸಲ್ಲಿ ಇದ್ದಿದ್ದರು. ನೀವೇನಾದರೂ ಅಶ್ವಿನಿ ಮೇಡಮ್ ಏನಾದರೂ ವಿನ್ ಆಗ್ತಾರೆ ಆ ಥರದ್ದು ಏನಾದರೂ ಭರವಸೆ ಇಟ್ಕೊಂಡಿದ್ರೆ, ಅಥವಾ ಹಾಗೆ ಆಗ್ತಾರೆ ಅನ್ನುವಂಥದ್ದು ನೀವು ಹೋಪ್ ಏನಾದ್ರು ಇದ್ದಿತ್ತಾ ನಿಮಗೆ ಅಂತ ಅಶ್ವಿನಿ ಅವ್ರ ಬಗ್ಗೆ? ಹೌದು, ರನ್ನರ್ ಅಪ್ ಆಗ್ತಾರೆ ಅಂತ ಹೋಪ್ ಇತ್ತು. ಬಿಕಾಸ್ ಅವರು ಆಟ ಆಡಿದಂಥ ರೀತಿ, ಆಟ ಆಡ್ಕೊಂಡು ಬಂದಂಥ ರೀತಿ, ಅವರ ಬದಲಾವಣೆಗಳಾಗಲಿ, ಅವ್ರದ್ದೊಂದು ಕತೆ ಅಂತ ತಗೊಂಡ್ರೆ ಅವರು ಎಲ್ಲವನ್ನು ಫೇಸ್ ಮಾಡಿ ಟಾರ್ಗೆಟ್ನ ಅವ್ರು ಫೈಟ್ ಮಾಡಿದಂಥ ರೀತಿ, ಅದು ರಿಯಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಮತ್ತು ನಾನು ಅವರು ಜೋಡಿಯಾಗಿ ಆಟಾಡಿದ್ದು, ಅವ್ರು ಎಲ್ಲರನ್ನೂ ಫೇಸ್ ಮಾಡಿದ್ದು, ಅದಕ್ಕೆ ತಕ್ಕ ಉತ್ತರಗಳನ್ನು ಕೊಟ್ಟಿದ್ದು, ಅವ್ರು ಎಂಜಾಯ್ ಮಾಡಿರೋದು, ಹತ್ತಿರೋದು,
ಅವ್ರನ್ನ ಹೇಗೆ ಟಾರ್ಗೆಟ್ ಮಾಡ್ತಾಯಿದ್ರು, ಅವರಲ್ಲಿ ಬದುಕಿರೋ ರೀತಿ, ಇದನ್ನೆಲ್ಲ ತಗೊಂಡಾಗ ಅವರು ರನ್ನರ್ ಅಪ್ ಆಗಬೇಕು ಅಂತಿತ್ತು. ಬಟ್ ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ ಯಾರಿಗೆ ಏನು ನ್ಯಾಯ ದೊರಕಬೇಕು ಅದು ದೊರಕಿದೆ ಅಂತ ನನ್ನ ಅನಿಸಿಕೆ. ಇದು ಸೆಕೆಂಡ್ ಪ್ಲೇಸಲ್ಲಿ ರಕ್ಷಿತ್ ಅವ್ರು ಬಂದಿದ್ದಾರೆ, ಅದಕ್ಕೆ ಅದು ಡಿಸರ್ವ್ ಇದಾರ ಅಥವಾ ಇಲ್ಲ ಅದು ಅಶ್ವಿನಿ ಮೇಡಮ್ಗೆ ಸಿಗಬೇಕನ್ನುವಂಥದ್ದು ಏನಾದರೂ ವಾದ ನಿಮ್ದು ಏನಾದರೂ ಇದೆಯಾ ಅಂತ ನಾನು ನಿಮ್ಗೆ ಕೇಳ್ತಿರೋದು. ಅಂದರೆ ರಕ್ಷಿತ್ ಅವ್ರಿಗೆ ಸಿಕ್ಕಿರೋದು ಓಕೆನಾ ಸೆಕೆಂಡ್ ಪ್ಲೇಸು, ಅಂದರೆ ಅವ್ರಿಗಿಂತ ಅಶ್ವಿನಿ ಮೇಡಮೇ ಜಾಸ್ತಿ ಅರ್ಹತೆ ಇದ್ದಿತ್ತು ಆ ಪ್ಲೇಸ್ಗೆ? ಈಗ ಒಳಗಡೆಯಿಂದ ನೋಡೋದು ಬೇರೆ ಆ್ಯಂಗಲ್, ಹೊರಗಡೆಯಿಂದ ನೋಡೋದು ಬೇರೆ ಆಗಿರುತ್ತೆ. ಈಗ ಒಳಗಡೆ ನಮಗೆ ಗೊತ್ತಿರೋ ಪ್ರಕಾರ, ಈಗ ನಾನು ನೋಡಿಲ್ಲ ಬಿಗ್ ಬಾಸ್ನ, ನಾನು ಅಲ್ಲೇ ಇದ್ದು ಕಲ್ತು ಆಟ ಆಡಿರೋದು. ಸೊ ನನಗೆ ನಾನೇ ವಿನ್ನರ್ ಆಗಬೇಕು ಅಂತ ಇತ್ತು. ಆದರೆ ಹೊರಗಡೆ ಬೇರೆ ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ ಈಗ ನಮಗೆ ಗೊತ್ತಾಗಲ್ಲ ಯಾರು ಜನಗಳನ್ನು ಎಂಟರ್ಟೈನ್ ಮಾಡಿದ್ದಾರೆ ಅಂತ. ಒಳಗಡೆ ಇರೋರ್ಗೂ ಗೊತ್ತಿರಲ್ಲ ನಮ್ಮದು ಹೇಗೆ ಹೋಗ್ತಾ ಇದೆ ಹೊರಗಡೆ ಅಂತ. ಸೊ ಹಾಗಾಗಿ ನಮಗೆ ಹೊರಗಡೆದು ನೋಡಿದಾಗ ಬಹುಶಃ ಎಲ್ಲೋ ನಮ್ಮ ಗಿಲ್ಲಿ ಅವರು ಮತ್ತು ರಕ್ಷಿತ್ ಅವರು ಜಾಸ್ತಿ ಎಂಟರ್ಟೈನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅದು ವೋಟಿಂಗ್ ಇದೆಲ್ಲ ಇರುತ್ತೆ. ಆ ಬೇಸಿಸ್ ಮೇಲೆ ಜನಗಳು ಇಷ್ಟಪಟ್ಟಿದ್ದಾರೆ ಅವ್ರನ್ನ. ಸೊ ಅದಕ್ಕೆ ಅವ್ರಿಗೇನು ಸಿಗಬೇಕು ಅದು ಸಿಕ್ಕಿದೆ. ಸೊ ದ ಜಸ್ಟಿಸ್ ಇಸ್ ಡನ್ ಅಂತ ಅನ್ಸುತ್ತೆ. ನಿಮಗೇನು ಅನಿಸುತ್ತೆ ಈಗ ಗಿಲ್ಲಿಯವರು ಪ್ರಥಮ ಸ್ಥಾನ ಬಂದಿರುವಂಥದ್ದು, ಕಪ್ಪು ಹೊಡೆದಿರುವಂಥದ್ದು ವಿಚಾರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಪರ್ಸ್ನಲ್ ಆಗಿ? ನಾನು ಅದನ್ನೇ ಹೇಳ್ತಾ ಇರೋದು, ಒಂದು ವಾಹಿನಿಯ ಅಥವಾ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಏನಾಗಿರುತ್ತೆ, ಎಂಟರ್ಟೈನ್ಮೆಂಟ್. ಸೊ ಅದಕ್ಕೆ ಗಿಲ್ಲಿ ಅವರು ಮತ್ತು ರಕ್ಷಿತ್ ಅವರು ನ್ಯಾಯ ಒದಗಿಸಿದ್ದಾರೆ. ಅದಕ್ಕೆ ಅವ್ರಿಗೇನು ಫಲ ಸಿಗಬೇಕು ಅದು ಸಿಕ್ಕಿದೆ ವೋಟಿಂಗ್ ಮುಖಾಂತರ. ಈಗ ಮತ್ತು ನಾವು ನೋಡಿದ್ವಿ ಅವರೆಷ್ಟು ಒಂದು ಜನಗಳ ಪ್ರೀತಿನ ಸಂಪಾದಿಸಿದ್ದಾರೆ. ಅದ್ರ ಬಗ್ಗೆ ತುಂಬ ಖುಷಿ ಇದೆ ನಮಗೆ. ಅವ್ರು ಒಳ್ಳೇದಾಗಬೇಕು ಅವ್ರಿಗೆ. ಆಮೇಲೆ ಇಷ್ಟು ಸಿಕ್ಕಿರೋ ಪ್ರೀತಿನ ಜನಗಳನ್ನು ಭಾಳ ಪ್ರೀತಿಯಿಂದ ಉಳಿಸಿ ಬೆಳೆಸಲಿ ಅಂತ ನಾವು ಕೇಳ್ಕೊಳ್ತೀವಿ. ಅಂದರೆ ಅದು ಅಷ್ಟು ಸುಲಭ ಅಲ್ಲ ಇವತ್ತು ಜನಗಳನ್ನು ಸಂಪಾದನೆ ಮಾಡೋದು. ಅವ್ರಿಗೆ ಸಿಕ್ಕಿದೆ, ಅದನ್ನು ತುಂಬ ಜಾಗರೂಕತೆಯಿಂದ ಉಳಿಸಿ ಬೆಳೆಸಲಿ ಅಂತಲೇ ಕೇಳ್ಕೊಳ್ಳೋದು. ಅಂದರೆ ಸಾಕಷ್ಟು ಜನರಿಗೆ, ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಿಮ್ಮ ಈ ಸೀಸನಲ್ಲಿ ಒಂದಿಷ್ಟು ಕಂಟೆಸ್ಟೆಂಟ್ಗೆ ಏನಂದರೆ ಗಿಲ್ಲಿಯವರು ಬರೀ ಎಂಟರ್ಟೈನ್ಮೆಂಟ್ ವಿಷಯವಾಗಿ ಹೊರತಾಗಿದ್ದರು, ಮತ್ತೇನಕ್ಕೂ ಇರಲಿಲ್ಲ, ಒಂದು ಟಾಸ್ಕ್ ವಿಚಾರವಾಗಿ ಅಲ್ಲಿ ಮುಂದೆ ಬರಲಿಲ್ಲ, ಬರೀ ಕೇವಲ ಮನೋರಂಜನೆ ವಿಷಯವಾಗಿ ಮಾತ್ರ ಮುಂದೆ ಇದ್ದರು. ಅದು ಬಿಟ್ಟು ಅವರಲ್ಲಿ ಏನೂ ಇಲ್ಲ ಅಂತ ಸಾಕಷ್ಟು ನಿಮ್ಮ ಜೊತೆ ಇರುವಂಥವರೇ ಹೇಳಿದ್ದಾರೆ. ಬಟ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ನೀವೇನು ಹೇಳ್ತೀರಾ? ಅಷ್ಟೇನಾ ಅಥವಾ ಇನ್ನೂ ಏನಾದರೂ ಇದೆ? ಗಿಲ್ಲಿ ಅವರು ನೋಡ್ಕೊಂಡು ಬಂದಿದ್ದಾರೆ ಶೋಗಳನ್ನು, ಅವರು ರೆಗ್ಯುಲರ್ ಫಾಲೋವರ್ ಆಗಿದ್ದು. ಅವರಿಗೆ ಆ ಶೋ ಅಲ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ನಾಲೆಜ್ ಇತ್ತು. ಸೊ ಅವರು ಅದರಲ್ಲಿ ಮಾತ್ರ ಫೋಕಸ್ ಮಾಡಿದ್ದಾರೆ. ಇನ್ನು ನನಗೆ ಗೊತ್ತಿರಲಿಲ್ಲ, ನನಗೆ ಹೇಗೆ ಏನು ನನಗೆ ಗೊತ್ತಿರಲಿಲ್ಲ ಸ್ಟ್ರಾಟಜಿ. ಸೊ ನಾವು ಎಲ್ಲವನ್ನು ಆಟಾಡ್ಕೊಂಡು ಬಂದಿದ್ದು. ಸೊ ಗಿಲ್ಲಿ ಅವ್ರಿಗೆ ಬಹುಶಃ ಎಲ್ಲೋ ಗೊತ್ತಿತ್ತು ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗಲ್ಲ ಅಂತ. ಹೊರಗಡೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಜನಗಳಿಗೆ ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗಲ್ಲ ಅಂತ. ಸೊ ಅವರ ಏರಿಯಾ ಏನಿದೆ ಅದರಲ್ಲಿ ಭಾಳ ಸ್ಟ್ರಾಂಗ್ ಆಗಿ, ಮತ್ತು ಅವರು ಕೆಲವು ರಿಯಾಲಿಟಿ ಶೋನ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದು ಕಾಮಿಡಿ ಜಾನರಲ್ಲಿ. ಸೊ ಅದನ್ನು ಒಳ್ಳೆ ಗ್ರಿಪ್ ಇತ್ತು ಅವ್ರಿಗೆ. ಸೊ ಇದು ಎಲ್ಲ ಪ್ಲಸ್ ಆಗುತ್ತೆ ಅವ್ರಿಗೆ. ಅದು ಏನು ಮಾಡಿದೆ, ಟೋಟಲಿ ಎಂಟರ್ಟೈನ್ ಆಗಿದೆ. ಈಗ ಅದು ಹಂಗೆ ನೋಡೋದಾದರೆ ಅದೊಂದು ಕಾಮಿಡಿ ಶೋನೂ ಅಲ್ಲ, ಸ್ಪೋರ್ಟ್ಸ್ ಶೋನೂ ಅಲ್ಲ. ಈಗ ಟಾಸ್ಕ್ ಎಲ್ಲ ಆಡಿಲ್ಲ ಅಂತಂದರೆ ಅದೊಂದು ಸ್ಪೋರ್ಟ್ಸ್ ಶೋನೂ ಅಲ್ಲ. ಎಂಡ್ ಆಫ್ ದ ಡೇ ಓವರ್ ಆಲ್ ನಾವು ಕನ್ಸಿಡರ್ ಮಾಡೋದೇ ಎಂಟರ್ಟೈನ್ಮೆಂಟ್. ಸೊ ಅಲ್ಲಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ವಿನ್ ಆಗಿದ್ದಾರೆ. ಆದರೆ ನೀವು ಹೇಳ್ತಾ ಇದ್ರು ಅಶ್ವಿನಿ ಮೇಡಮ್ ಹೊರಗಡೆ ಬಂದ ತಕ್ಷಣ ಹೇಳ್ತಾ ಇದ್ರು ಗಿಲ್ಲಿಯವರು ಕೆಲವೊಂದು ಬಡವ ಅಂದ್ಕೊಂಡು ಸಿಂಪತಿ ಮೇಲೆ ಓಟ್ ಪಡ್ಕೊಂಡ, ಆದರೆ ಆ್ಯಕ್ಚುಲಿ ನಿಜವಾಗ್ಲೂ ಬಡವ ಅಲ್ಲ ಗಿಲ್ಲಿ ಅನ್ನುವಂಥದ್ದು ವಿಚಾರ ಕೂಡ ಅವರೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಗೆ ಹಾಗೆ ಅನಿಸುತ್ತೆ ಅಥವಾ ಬಡವ ಅನ್ನೋದು ಸಿಂಪತಿ ಇಟ್ಕೊಂಡು ಗಿಲ್ಲಿ ಏನಾದರೂ ವಿನ್ ಆದ ಆ ಥರದ್ದು ಏನಾದರೂ ಅನಿಸುತ್ತಾ ನಿಮಗೆ ಏನು ಅಂತ? ಬಹುಶಃ ಅವರು ಅದ್ರ ಒಳಗಡೆ ಹಾಕ್ತಿದ್ದಂಥ ಅಟೈರ್ ಅದನ್ನು ನಾನು ಒಂದು ಇದರಲ್ಲಿ ಹೇಳ್ತೀನಿ, ಇವರು ಭಾಳ ಹಂಬಲಾಗಿ ಬಿಹೇವ್ ಮಾಡ್ತಾಯಿದ್ದಾರೆ ಬಟ್ ಅಲ್ಲ ಅಂತ ನಾನು ಒಂದು ಆ ಮೆಣಸಿನ್ಕಾಯಿ ತಿನ್ಸೋದ್ರಲ್ಲಿ ಯಾವುದೋ ಒಂದು ಹೇಳಿರ್ತೀನಿ. ಬಹುಶಃ ಕೆಲವ್ರಿಗೆ ಅನಿಸಿರ್ಬೋದು, ಅಂದರೆ ಅವ್ರು ಏನು ಡ್ರೆಸ್ ಅವ್ರು ಹಾಕ್ತಾಯಿದ್ರು ಅಥವಾ ಅಲ್ಲಿದ್ದಂಥ ರೀತಿ, ಅವರ ಏನು ಹಾವಭಾವ ಅಲ್ಲಿ ಏನಿತ್ತು, ಬಹುಶಃ ಆ ರೀತಿ ಪ್ರತಿಬಿಂಬಿರ್ಬೋದು ಹೊರಗಡೆ. ಸೊ ಈ ಬೇಸಿಸ್ ಮೇಲೆ ಅಶ್ವಿನಿ ಮೇಡಮ್ ಅವರು ಏನೋ ಹೇಳ್ಬೋದು. ಸೊ ಅವರ ಉದ್ದೇಶ ಏನು ಕೆಟ್ಟದಾಗಿರ್ಲಿಕ್ಕಿಲ್ಲ, ಅಂದರೆ ಪ್ರತಿಭೆಗಳು ವಿನ್ ಆಗಬೇಕು, ಈ ಇದರಲ್ಲಿ ವೋಟ್ ಆಗಬಾರ್ದು ಅಂತ ಅನ್ನೋದೊಂದು ಉದ್ದೇಶ ಆಗಿರ್ಬೋದು. ಈ ಬಡತನ ಆಗಲಿ ಅಥವಾ ನಾವು ಈ ಊರಿಂದ ಬಂದಿದ್ದೀವಿ, ಈ ಸಮುದಾಯದಿಂದ ಬಂದಿದ್ದೀವಿ, ಈ ಜಾತಿಯಿಂದ, ಈ ಸಂಘದಿಂದ ಇದೆಲ್ಲ ಬರಬಾರ್ದು, ಪ್ರತಿಭೆಗಳು ವಿನ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ ಹೊರತು ಬೇರೆ ಏನೋ ಕಾಂಟ್ರವರ್ಸಿಗೆ ಅಂತ ಹೇಳಿರಲಿಕ್ಕಿಲ್ಲ ಅವರು ಅಷ್ಟೇ. ಅಂದರೆ ಈ ರೀತಿ ಮನೋರಂಜನೆಗಾಗಿ ಅವರಿಗೆ ವಿನ್ ಮಾಡಿಸ್ತೀರಾ, ಕಪ್ ಕೊಡ್ತೀರಾ ಅನ್ನುವಂಥ ವಿಚಾರ ಹೋದರೆ ಇದು ಬಿಗ್ ಬಾಸ್ ಶೋ ಹೇಗಾಗುತ್ತೆ, ಕಾಮಿಡಿ ಶೋನು ಆದರೆ ಮಾಡಿಸ್ಬೋದಿತ್ತಲ್ಲ ಅನ್ನುವಂಥದ್ದು ಕೂಡ ಹೇಳಿದರು.
ಬಟ್ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ, ಅಥವಾ ಅಲ್ಲಿ ಮನೋರಂಜನೆ ಇದ್ದವರೇ ಕೊಟ್ಟುವಂಥವ್ರೆ ಜನರಿಗೆ ಇಷ್ಟ ಆಗಿದ್ದಾರೆ, ಈ ಥರದ್ದೆಲ್ಲ ಆಗಿದೆ. ಬಟ್ ಅಂದರೆ ಇದಕ್ಕೆ ಬೇರೆಯೇ ಪ್ಲ್ಯಾಟ್ಫಾರ್ಮ್ ಇದೆ, ಅಂದರೆ ಈ ಕಾಮಿಡಿ ಶೋಗಿದೆ. ಬಟ್ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ, ವ್ಯಕ್ತಿತ್ವ ಅರ್ಥವ್ರಿಗೆ, ಆ ಬಲ್ದವ್ರಿಗೆ ನೀವು ಅದನ್ನು ಕೊಡಬೇಕನ್ನುವಂಥದ್ದು ಅವ್ರ ವಾದ ಆಗಿತ್ತು ಅಶ್ವಿನಿ ಮೇಡಮ್ ಅವ್ರದ್ದು. ಈಗ ಯಾವುದೇ ವಾಹಿನಿ ಆಗಿರಲಿ, ಯಾವುದೇ ಒಂದು ಶೋ ಆಗಿರಲಿ, ಆ ಶೋ ಅಲ್ಲಿ ವರ್ಕ್ ಮಾಡೋವಂಥ ಟೆಕ್ನಿಷಿಯನ್ ಆಗಿರಲಿ, ಮುಖ್ಯಸ್ಥರಾಗಿರಲಿ, ಕಲಾವಿದರಾಗಿರಲಿ, ಎಂಡ್ ಆಫ್ ದ ಡೇ ಅವರ ಮೇನ್ ಧ್ಯೇಯ ಏನು? ಆಡಿಯನ್ಸ್. ದಟ್ ಈಸ್ ದ ಅಲ್ಟಿಮೇಟ್ ಪರ್ಪಸ್. ಆಡಿಯನ್ಸ್ ಎಂಟರ್ಟೈನ್ಮೆಂಟೇ ಒಂದು ಅಲ್ಟಿಮೇಟ್ ಪರ್ಪಸ್. ನೀವು ಅದನ್ನು ಹೇಗೆ ಬೇಕಾದರೂ ಮಾಡಿ, ಅವರೀಗ ಮೆಚ್ಕೊಂಡಿದ್ದಾರೆ ಅಂತಂದರೆ ಅದ್ರ ಮೇಲೆ ಬೇರೆ ಯಾವುದು ಬರಲ್ಲ ಪ್ರಶ್ನೆ. ಜನಗಳಿಗೆ ನಾವು ಇಷ್ಟಪಟ್ಟಿದ್ದೀವಿ, ಇವತ್ತು ಗಿಲ್ಲಿಯವ್ರು ನಮ್ಮನ್ನು ಎಂಟರ್ಟೈನ್ ಮಾಡಿದ್ದಾರೆ, ನಾವು ಮನೆಗೆ ಬಂದಾಗ ಕಾರ್ಯಕ್ರಮನ ನೋಡಿದಾಗ ನಮಗೆ ಗಿಲ್ಲಿಯವ್ರದ್ದು ತುಂಬ ಇಷ್ಟ ಆಗಿದೆ, ಅವರು ಗೆಲ್ಲಬೇಕು ಅಂತಂದಾಗ ಒಂದು ಕಾರ್ಯಕ್ರಮ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ವಾಹಿನಿ ಆಗಲಿ, ಆ ಶೋ ಆಗಲಿ, ಇಲ್ಲ ಅಂತಲ್ಲ. ಯಾಕಂದರೆ ಎಲ್ಲವೂ ಆಗೋದು ಜನಗಳಿಗೋಸ್ಕರ. ಜನಗಳು ಇದು ಬೇಕು ಅಂತಂದಾಗ ಅದನ್ನ ಕೊಡೋವಂಥ ಕೆಲಸನೇ ಆಗುತ್ತೆ, ಅದು ಯಾರೇ ಆಗಿರಲಿ. ಸೊ ಹಾಗಾಗಿ ಅವ್ರಿಗೇನು ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ ಜನಗಳು ಒಂದು ಫಲ, ಅದಕ್ಕೆ ಏನು ಆಶೀರ್ವಾದ ಮಾಡಿದ್ದಾರೆ ಅದರದ್ದು ಫಲ ಇವತ್ತು ಗಿಲ್ಲಿಯವ್ರಿಗೆ ಸಿಕ್ಕಿದೆ. ನಾವು ಅದ್ರ ಬಗ್ಗೆ ತಪ್ಪು ಮಾತಾಡಬಾರ್ದು, ಅದು ಭಾಳ ತಪ್ಪಾಗುತ್ತೆ. ಯಾಕಂದರೆ ಅವ್ರದ್ದು ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಈಗ ಜನಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ, ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಅವ್ರು ಏನು ಬೇಕು ಜನಗಳಿಗೆ ಅದನ್ನು ಕೊಟ್ಟಿದ್ದಾರೆ, ಅದಕ್ಕೇನು ತಗೊಳ್ಬೇಕು ಅವರು ಫಲನ ತಗೊಂಡಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ನಾನು ಯಾಕೆ ಕೇಳಿದೆ ಅಂದರೆ, ಸಾಕಷ್ಟು ಜನರು ಹೊರಗಡೆ ಬಂದಂಥವ್ರು ಅಲ್ಲಿ ಫಿನಾಲೆ ನೆಡುವಾಗಲೂ ಕೂಡ ಹೇಳಿದರು ಯಾರು ವಿನ್ ಆಗ್ತಾರೆ ಅಂತ ಹೇಳಿದಾಗ ಯಾರು ಅಷ್ಟೊಂದು ಗಿಲ್ಲಿ ಹೆಸರು ತೊಗೊಂಡಿಲ್ಲ. ಯಾಕಂದರೆ ಗಿಲ್ಲಿ ವಿನ್ ಆಗೋದು ಆ 12 ಜನರಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಬಟ್ ಹೊರಗಡೆ ಜನರಿಗೆ ಅದು ಪ್ರೀತಿ ಎಲ್ಲ ಇದ್ದಿತ್ತು, ಇಷ್ಟ ಗಿಲ್ಲಿ ವಿನ್ ಆಗಬೇಕು ಅನ್ನುವಂಥದ್ದು. ಬಟ್ ಅಲ್ಲಿ ಇರುವಂಥವ್ರಿಗೆ ಯಾರಿಗೂ ವಿನ್ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ ಗಿಲ್ಲಿ ವಿನ್ ಆಗುವಂಥದ್ದು. ಇನ್ನೊಂದು ಕೂಡ ಹೊರಗಡೆ ಬಂದಾಗ ಸಾಕಷ್ಟು ಈ ರಾಶಿಕಾ ಆಗಿರ್ಬೋದು, ಸಾಕಷ್ಟು ಜನರು ಹೇಳಿದ್ದಾರೆ ಗಿಲ್ಲಿಗೆ ಸಿಗೋ ಫಸ್ಟ್ ಪ್ಲೇಸ್ ಅಶ್ವಿನಿ ಮೇಡಮ್ಗೆ ಸಿಗಬೇಕಾಗಿತ್ತು ಅಥವಾ ಬೇರೆ ಯಾರಿಗೋ ಸಿಗಬೇಕಾಗಿತ್ತು. ಈ ಥರದ್ದು ಒಂದಿಷ್ಟು ಕಮೆಂಟ್ಗಳು ಪಾಸ್ ಮಾಡಿದರೆ, ಆ ಕಾರಣದಿಂದ ನಾನು ನಿಮಗೆ ಕೇಳಿದೆ. ಅದೇ ನಾನು ಹೇಳೋದು, ಒಳಗಡೆ ಇದ್ದಾಗ ನಾವು ನೋಡೋದು ಬೇರೆ. ಅಲ್ಲಿ ಹಲವಾರು ವಿಭಾಗಗಳಿದೆ ಬಿಗ್ ಬಾಸಲ್ಲಿ. ಟಾಸ್ಕ್ ಇದೆ, ಕಲ್ಚರಲ್ ಇದೆ, ಉಸ್ತುವಾರಿ ಇದೆ, ಓದೋದಿದೆ, ಓದಿಸೋದಿದೆ, ಕುಣಿಯೋದಿದೆ, ಕುಣಿಸೋದಿದೆ, ಬ್ರ್ಯಾಂಡ್ ಪಾರ್ಟ್ನರ್ಸ್ ಇರ್ತಾರೆ, ಆ್ಯಕ್ಟಿವಿಟೀಸ್, ಸುಮಾರು ವಿಭಾಗಗಳಿರುತ್ತೆ. ಇದೆಲ್ಲ ನಾವು ಪರ್ಫಾರ್ಮ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಈಗ ಆ ಶೋನ ನೋಡ್ಕೊಂಡು ಅವ್ರು ಪ್ರಿಪೇರ್ ಆಗಿ ಬಂದಿರೋ ಅಂಥವ್ರು ಗಿಲ್ಲಿ. ಅಲ್ಟಿಮೇಟಾಗಿ ಅವ್ರಿಗೇನು, ಈಗ ಜನಗಳಿಗೆ ಏನು ಇಷ್ಟ ಆಗುತ್ತೆ, ಅವರ ಎಂಟರ್ಟೈನ್ಮೆಂಟಿಗೆ ಏನು ಇಷ್ಟ ಆಗುತ್ತೆ, ಅದು ಅವ್ರಿಗೆ ಗೊತ್ತಿತ್ತು, ಆ ಪಲ್ಸ್ ಗೊತ್ತಿತ್ತು. ಅದನ್ನು ಅವ್ರು ಡೆಲಿವರ್ ಮಾಡಿದ್ದಾರೆ, ಅದರಲ್ಲಿ ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ. ಈಗ ನಾವು ಬೇರೆಯವರು ಮಾಡಬೇಕಿತ್ತು ಅದನ್ನು. ಅವ್ರು ನೋಡ್ಕೊಂಡು ಬಂದಿದ್ದಾರೆ, ಏನೋ ಬೇರೆಯವರು ಮಾಡಬೇಕಿತ್ತು ಜನಗಳು. ಬಹುಶಃ ಇನ್ನು ಮುಂದಿನ ಇದರಲ್ಲಿ ಮಾಡ್ತಾರೆ ಅನಿಸುತ್ತೆ, ಅದನ್ನ ಮಾಡಬೇಕಿತ್ತು. ಬಹುಶಃ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನಾವು ಅದನ್ನು ಒಪ್ಕೊಳ್ಬೇಕು. ನಮಗೆ ಯಾವುದೇ, ಈಗ ನಾನು ಕಲಾವಿದ, ಈಗ ಕಿಚ್ಚ ಸರ್ ಆಗಲಿ ಅಥವಾ ಯಾರೇ ದೊಡ್ಡ ನಟರಾಗಿರಲಿ, ದರ್ಶನ್ ಸರ್ ಆಗಲಿ, ಇವರೆಲ್ಲ ಯಾಕೆ ಆ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ? ಯಶ್ ಆಗಲಿ, ಗಣೇಶ್ ಸರ್ ಆಗಲಿ, ದುನಿಯಾ ವಿಜಯ್ ಸರ್ ಆಗಲಿ, ಇವರೆಲ್ಲ ಯಾಕೆ ಅಂತಂದರೆ ಅವ್ರಿಗೆ ಅಲ್ಟಿಮೇಟ್ ಇರೋದು ಜನಗಳು. ಅವ್ರು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅವರ ಸಂತೋಷ, ಅವರಿಗೆ ಸಂತೋಷ ಸಿಗ್ತಾ ಇದೆ ಅಂತಂದರೆ ಅವ್ರು ಇರೋದೇ ಅವ್ರಿಗೋಸ್ಕರ, ಜನಗಳಿಗೋಸ್ಕರ. ಜನಗಳಿಗೆ ಅವರಿಗೆ ಬೇಕು, ಇದು ನನಗೆ ಸಿಕ್ಕಿದೆ ಇಂಥವ್ರು ಅಂತ ಅಂದಾಗ ಅದನ್ನು ತಪ್ಪು ಅಂತ ಹೇಳೋದಾಗಲಿ ಅಥವಾ ನಾವು ಹೇಳಲಿಕ್ಕೆ ಬರೋದಿಲ್ಲ. ನಾನು ಈಗ ಇರೋದು ಯಾರಿಗೆ? ಆಡಿಯನ್ಸ್ಗೇ ಇರೋದು. ಧ್ರುವಂತ ಯಾರು? ಈಗ ನನ್ನನ್ನು ಕಟ್ಟಿರೋರೇ ಆಡಿಯನ್ಸ್. ನನಗಿವತ್ತು ಈ ಪ್ರಸಿದ್ಧಿ ಆಗಲಿ ಅಥವಾ ನನ್ನ ಧ್ರುವಂತ ಅನ್ನೋದು ಏನಿದೆ, ಈ ಹೆಸರು ಕೂಡ ಕೊಟ್ಟಿರೋದು ಜನ. ಧ್ರುವಂತ ಅಂತ, ನಂದು ಹೆಸರು ಚರಿತ್ ಅಂತ ಇರುತ್ತೆ. ಧ್ರುವಂತ ಅಂತ ಹೇಳಿ ಕೊಟ್ಟಿರೋದು ಹೆಸರು, ಅದನ್ನೇ ಇಟ್ಕೊಂಡಿದ್ದೀನಿ ನಾನು. ನಾವು ಒಂದು ಸರ್ತಿ ಪಬ್ಲಿಕ್, ಈ ಕಲಾಕ್ಷೇತ್ರಕ್ಕೆ ಅಥವಾ ಪಬ್ಲಿಕ್ ಫಿಗರ್ ಆದಾಗ ನಾವು ಅವ್ರಿಗೆ ಸೇರಿರೋರು. ಅವ್ರು ಯಾರನ್ನ ಒಪ್ಕೋತಾರೆ ಅವ್ರಿಗೇನೆ ಜಸ್ಟಿಸ್ ಆಗಬೇಕು, ಅದಾಗಿದೆ. ಅಂದರೆ ಇವಾಗ ಓವರ್ ಆಲ್ ಎಲ್ಲ ಮುಗ್ದಾಗಿ ಗಿಲ್ಲಿಯವರು ವಿನ್ ಆಗಿ ಹೊರಗಡೆ ಬಂದಿದ್ದಾರೆ. ಈ ಅವ್ರ ಕ್ರೇಜ್ ಆಗಿರ್ಬೋದು, ಅವ್ರನ್ನ ಜನರು ಪ್ರೀತಿಸೋದಾಗಿರ್ಬೋದು, ಅದನ್ನೆಲ್ಲ ನೋಡ್ತಿದ್ದೀರಾ ಅನ್ಕೋತೀನಿ. ನಿಮ್ಗೇನು ಅನಿಸ್ತು ಅದನ್ನೆಲ್ಲ ನೋಡಿದಾಗ? ಅದೇ ನಾನು ನಿಮಗೆ ಹೇಳಿದಾಗೆ, ಇದೊಂದು ಭಾಳ ಕಷ್ಟ. ಇವತ್ತು ಜನ ಸಂಪಾದನೆ ಮಾಡೋದು ಕಷ್ಟ, ಜನಗಳ ಪ್ರೀತಿ ಸಂಪಾದನೆ ಮಾಡೋದು ಕಷ್ಟ. ಗಿಲ್ಲಿಯವ್ರು ಮಾಡಿದ್ದಾರೆ. ನಮಗೂ ಇದೇ ಆಸೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ, ಈಗ ನಮ್ಮದು ಆ್ಯಕ್ಚುಲಿ ಬಿಗ್ ಬಾಸ್ ಮುಗ್ದಿರ್ಬೋದು, ನಮ್ಮ ಆಟ ಶುರುವಾಗಿದೆ.
ಇನ್ನು ನಾವು ಮುಂದೆ ಏನು ಈಗ ಅವ್ರನ್ನ ಏನು ಪ್ರೀತಿಸೋ ಜನಗಳಿದ್ದಾರೆ ಅದು ನಮ್ಮ ಜವಾಬ್ದಾರಿ ಕೂಡ. ಬಹುಶಃ ಅವರಷ್ಟು ಯಾರು ಓಟ್ ಹಾಕ್ತಿರ್ಬೋದು, ಬಟ್ ಅವರಲ್ಲಿ ನಮಗೆ ಹಾಕಿರೋರಿದ್ದಾರೆ. ಸೊ ಇನ್ನು ಮುಂದೆ ನಾವು ಏನು ಬೆಸ್ಟ್ ಕೊಡ್ಬೋದು ಅವರಿಗೆ ಅವರ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಏನೆಲ್ಲ ಕೊಡಬೇಕು ಅದ್ರ ಮೇಲೆ ಪ್ರಯತ್ನ ಇರುತ್ತೆ ನಮ್ಮದು. ಸೊ ಅದೇ ನಮ್ಮ ಧ್ಯೇಯ ಕೂಡ ಅದೇ, ಅಷ್ಟು ಪ್ರೀತಿ ಸಂಪಾದನೆ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ ಕೂಡ. ಓಕೆ, ಇಲ್ಲೇ ಹೊರಗಡೆ ಎಲ್ಲ ಬಂದಾದ ನಂತರ ಭೇಟಿ ಆಗೋದು, ಫೋನ್ ಕಾಲು ಈ ಥರದ್ದೆಲ್ಲ ಇರುತ್ತೆ. ಬಟ್ ನೀವು ಯಾರನ್ನು ಭೇಟಿ ಆದ್ರಿ, ಫೋನ್ ಕಾಲ್ ಮಾಡಿದ್ರಿ? ಯಾಕಂದರೆ ನಿಮಗೆ ನೀವು ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಅಶ್ವಿನಿ ಮೇಡಮ್ ಮತ್ತು ಜಾನ್ವಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ಏನಾಯಿತು ಆದಮೇಲೆ? ಆ್ಯಕ್ಚುಲಿ ನನಗೆ ಟೈಮ್ ಸಿಗ್ತಾ, ಊಟಕ್ಕೆ ಟೈಮ್ ಸಿಗ್ತಾಯಿಲ್ಲ ಸರ್. ಈಗ ಗೊತ್ತು ನಮಗೆಲ್ಲ ಗಾಡ್ ಫಾದರ್ಸ್ ಯಾರು ಇಲ್ಲ. ನಮ್ಮನ್ನು ಮೇಲೆ ತಂದಿದ್ದೇ ಮಾಧ್ಯಮ, ನನ್ನ ಮಾಧ್ಯಮ ಮಿತ್ರರು ಮತ್ತು ನನ್ನ ಕಲಾ ಪೋಷಕರು. ಸೊ ನಾನು ಬಂದಾಗಿಂದ ನನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ ಮೀಡಿಯಾದವರಿಗೆ. ಒಬ್ರಿಗೂ ಬೇಜಾರಾಗಬಾರ್ದು, ಯಾಕಂದರೆ ಅವರಿಂದನೇ ನಾನು ಇವತ್ತು 10 ವರ್ಷದಲ್ಲಿ ವಿದೌಟ್ ಗಾಡ್ ಫಾದರ್ ನಾವು ಬರ್ತೀವಿ ಅಂತಂದರೆ ನಮ್ಮನ್ನು ಲಿಫ್ಟ್ ಮಾಡಿರೋದೇ ನಮ್ಮ ಮಾಧ್ಯಮ ಮಿತ್ರರು. ಸೊ ಇವ್ರಿಗೆ ನಾನು ಊಟನೂ ಅಷ್ಟೇ ಕರೆಕ್ಟಾಗಿ ತಿಂಡಿ, ಯಾಕಂದರೆ ಫಸ್ಟು ನಾನು ಏನು ಟೈಮ್ ಕೊಟ್ಟಿದ್ದೀನಿ ಅದನ್ನೆಲ್ಲ ಮುಗಿಸೋಕ್ಕೆ ನನ್ನ ಫ್ಯಾಮಿಲಿ ಹತ್ರ ಮಾತಾಡೋಕ್ಕೂ ನನಗೆ ಟೈಮ್ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನ್ನನ್ನು ಇಲ್ಲಿವರೆಗೆ ನನ್ನ ನೋಡ್ಕೊಳ್ತಾ ಇರೋದೇ ಅವರು, ನನ್ನ ಫ್ರೆಂಡ್ಸ್. ಸೊ ನನ್ನ ತಮ್ಮ ಆಗಲಿ ಆಶಿ, ಭರತ್ ಅಂತ ನನ್ನ ಸ್ನೇಹಿತರು, ಕಿರಣ್ ಅಂತ ಇದ್ದಾರೆ, ಮಾಯಾ, ಪ್ರಿಯಾಂಕಾ. ಸೊ ಇವರೆಲ್ಲ ನೋಡ್ಕೊಳ್ತಾ ಇದ್ದಾರೆ ನನ್ನನ್ನು. ಸೊ ಹಾಗಾಗಿ ನನಗೆ ಟೈಮ್ ಸಿಗ್ತಾಯಿಲ್ಲ. ಸೊ ಇದನ್ನೆಲ್ಲ ಮುಗಿಸಿ, ಈಗ ಪ್ರಯಾರಿಟಿ ಏನಿದೆ ಅದನ್ನೆಲ್ಲ ಮುಗಿಸಿ ನಂತರ ಇನ್ನು ಉಳ್ದ ಇದಕ್ಕೆ ಟೈಮ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಹುಶಃ ನನ್ನ ಕಂಟೆಸ್ಟೆಂಟ್ಗಳು ಬ್ಯುಸಿ ಇದ್ದಾರೆ, ಅವರು ಇಂಟರ್ವ್ಯೂಸ್ ಇದರಲ್ಲಿ. ಸೊ ನಮಗೆ ಈಗ ಪ್ರಸ್ತುತ ಇದರಲ್ಲಿ ಕ್ಯಾಚಪ್ ಆಗಲಿ ಫೋನ್ ಕಾಲಿಗೆ ಅಷ್ಟು ಟೈಮ್ ಇಲ್ಲ. ಅಂದರೆ ಇವ್ರ ಜೊತೆ ನಾನು ಇನ್ನೂ ಈ ಥರದ ಒಂದು ರಿಲೇಷನ್ಶಿಪ್, ಅಂದರೆ ಈಗ ಅಶ್ವಿನಿ ಮೇಡಮ್ ನೀವು ತಾಯಿ ಅಂತೆಲ್ಲ ಅದರೊಂದು ಬಾಂಡಿಂಗ್ ಇಟ್ಕೊಂಡಿದ್ರಿ. ಬಟ್ ಆ ರಿಲೇಷನ್ಶಿಪ್ಪನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಥವಾ ಅದೆಲ್ಲ ಇಷ್ಟೇ ಸೀಮಿತ ಆಗಿ ಉಳಿಯುತ್ತಾ ಏನು? ನಾನು ಎಲ್ಲರ ಜೊತೆನೂ ಇಷ್ಟ ನನಗೆ, ಯಾಕಂದರೆ ಅವ್ರ ಜೊತೆ ಒಂದು 108 ದಿನ ಕಳೆದಿದ್ದೀನಿ ನಾನು. ಆಟದ ಒಳಗಡೆ ಏನೇ ಆಗಿರ್ಬೋದು, ಅದು ಯಾವುದೂ ವೈಯಕ್ತಿಕ ಅಲ್ಲ. ಹೊರಗಡೆ ಬಂದಾಗ ನನಗೆ ಐ ಲವ್ ಟು ಕೀಪ್ ಇನ್ ಟಚ್ ವಿತ್ ಎವ್ರಿಬಡಿ. ಎಲ್ಲರೂ ಬೇಕು ನನಗೆ. ಮತ್ತು ಅದರಲ್ಲಿ ಜಾಸ್ತಿ ಓಡನಾಟ ಅಂತಂದರೆ ಬಹುಶಃ ಸುದಿ ಅವರು, ಕಾಕ್ರೋಚ್ ಸುದಿ ಅವರು ತುಂಬ ಇಷ್ಟ ನನಗೆ. ಅವರು ಮತ್ತು ಅಶ್ವಿನಿ ಮೇಡಮ್ ಅಂತ ಅನಿಸುತ್ತೆ ಸ್ವಲ್ಪ ಜಾಸ್ತಿ. ದಟ್ಸ್ ಇಟ್. ಅದನ್ನು ಬಿಟ್ಟರೆ ನನಗೆ ಎಲ್ಲರೂ ಇಷ್ಟ. ರಘು, ಗಿಲ್ಲಿ, ಎಲ್ಲರೂ ಇಷ್ಟ. ರಕ್ಷಿತಾ, ಯಾರೇ ಆಗಿರಲಿ, ಬ್ಯುಸಿ ಆಗಲಿ ಲೈಫಲ್ಲಿ ಅವರೆಲ್ಲ. ಸೊ ಎಲ್ಲರೂ ಇಷ್ಟ. ಸೊ ಇಫ್ ಇನ್ ದೇರ್ ಐ ಡೋಂಟ್ ಮೈಂಡ್ ಕೀಪಿಂಗ್ ಕಾಂಟ್ಯಾಕ್ಟ್. ಒಳಗಡೆ ಏನೇ ಆಗಿದ್ರು ಕೂಡ ಅದನ್ನೇನು ತಲೆ ಕೆಡಿಸ್ಕೊಳ್ಳೋ, ಹೊರಗಡೆ ಬಂದ ತಕ್ಷಣ ನಾವೆಲ್ಲರೂ ಒಂದೇ ಅನ್ನೋ ರೀತಿ ಮೈಂಡ್ ಸೆಟ್ಟಲ್ಲಿರುತ್ತೆ. ಹೌದು, ಹೊರಗಡೆ ಬಂದ ತಕ್ಷಣ ಅದೊಂದು ಆಟ, ಅಲ್ಲಿ ಏನು ಬೇಕಿತ್ತು ಅದು ಕೊಟ್ಟಾಯಿತು. ಹೊರಗಡೆ ಬೇರೆ ನಿಜ ಜೀವನ. ಸೊ ನಾವು 108 ದಿನ ಕಳೆದಿದ್ದೀವಿ ಎಲ್ಲರೂ ಒಟ್ಟಿಗೆ. ನನಗೆ ಎಲ್ಲರೂ ಒಂದೇ. ಓಕೆ, ಈ 108 ದಿನ ಅಲ್ಲಿ ಕಳೆದಾಗ ಇನ್ನೇನು ವಿನ್ ಆಗೋ ಹತ್ರ ಬಂದಿದ್ರಿ, ಅಕಸ್ಮಾತ್ ನೀವು ಇನ್ನೆಲ್ಲ ಆಗಿದ್ರಿ, ಬಟ್ ಈ ಥರ ಗಿಲ್ಲಿಗೆ ಸಿಗುವಂಥ ಪ್ರೀತಿ ಅದೆಲ್ಲ ನಿಮಗೆ ಸಿಗ್ತಾಯಿತ್ತು, ಫ್ಯಾನ್ಸ್ ಸಪೋರ್ಟ್ ಎಲ್ಲನೂ ಸಿಗ್ತಾಯಿತ್ತು. ಎಲ್ಲ ಒಂದು ಕ್ಷಣ ನನಗೆಲ್ಲೋ ಮಿಸ್ ಆಯಿತು ಅನ್ನುವಂಥದ್ದಿದ್ದರೆ ಯಾವ ಪಾಯಿಂಟಿಂದ ಮಿಸ್ ಆಯಿತು? ಯಾಕಂದರೆ ಅಲ್ಲಿ ತನಕ ಬಂದ ತಕ್ಷಣ ಈ ಕಪ್ ಸಿಗಲಿಲ್ಲ ಅಂದ ತಕ್ಷಣ ಒಂದು ತಕ್ಷಣ ಬೇಜಾರಾಗುತ್ತೆ. ಬಟ್ ನಿಮ್ಗೆ ಏನಾದರೂ ಬೇಜಾರು ಏನಾದರೂ ಕಾಡ್ತಾ ಏನು? ಹೌದು, ಕಪ್ಪು ಗೆಲ್ಲಿಲ್ಲ ಅನ್ನೋ ಬೇಜಾರಿದೆ. ಆದರೆ ಶೋನೇ ವಿನ್ ಆಗಿದ್ದೀನಿ ಅನ್ನೋ ಭಾಳ ಇದು ನನಗೆ ಹೆಮ್ಮೆ ಇದೆ. ಮತ್ತು ಜನಗಳ ಪ್ರೀತಿ ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ಸಿಕ್ಕಿದೆಯೋ ನನಗೆ ಸಿಕ್ಕಿದೆ. ಬಹುಶಃ ಓಟ್ ಅಂತ ಬಂದಾಗ ಕಾಮಿಡಿ ಅವ್ರದ್ದು ಏನು ಜಾನರ್ ಏನಿದೆ ಅವ್ರದ್ದು ರಂಜಿಸಿರೋ ಇದಕ್ಕೆ ಸ್ವಲ್ಪ ಜಾಸ್ತಿ ಸಿಕ್ಕಿರ್ಬೋದು, ನನಗೆ ಸ್ವಲ್ಪ ಕಮ್ಮಿ ಸಿಕ್ಕಿರ್ಬೋದು. ಆದರೆ ನಾನು ವಿದೌಟ್ PR ಇದು ಯಾವುದೇ ಸೋಷಲ್ ಮೀಡಿಯಾ ಇಲ್ಲದೆ ನಾನಿವತ್ತು ಈ ಮಟ್ಟಿಗೆ ಒಂದು ಜನನ ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿಲ್ಲ. ನೀವು ನೋಡಿರ್ಬೋದು ಈಗ ಎಲ್ಲ ಮೀಡಿಯಾದಲ್ಲೂ ಎಲ್ಲ ಕಡೆ ಧ್ರುವಂತ್ ಅಂತ ಹೋಗ್ತಾ ಇದೆ. ಇದು ಭಾಳ ಕಷ್ಟ. ಈ ಡಿಜಿಟಲ್ ಮೀಡಿಯಾದಲ್ಲಾಗಲಿ, ನ್ಯೂಸ್ ಚಾನಲಲ್ಲಾಗಲಿ ಎಲ್ಲ ಕಡೆ ಧ್ರುವಂತ. ಮತ್ತು ಜನಗಳು ಕೊಡ್ತಾ ಇರೋವಂಥ ಪ್ರೀತಿ ಅಂದರೆ ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರುವ, ಒಬ್ಬನೇ ಆಟಾಡಿರೋನು ಅವನು. ಸೊ ನಂದೆಲ್ಲ ಏನೋ ಉದ್ದೇಶ ಇತ್ತು ಅದು. ಮತ್ತು ನಾನು ಆ ಕ್ಷೇತ್ರಕ್ಕೆ, ಆ ಶಕ್ತಿಪೀಠಕ್ಕೆ ನನ್ನನ್ನು ನಾನು ತೊಡಗಿಸ್ಕೊಂಡಿರೋವಂಥ ರೀತಿ, ಆ ವೇದಿಕೆಗೆ ನನ್ನನ್ನು ನಾನು ಕೊಟ್ಟಂಥ ರೀತಿ, ನಾನು ಕಾಲು ಹೊರಗಡೆ ಬರೋವರೆಗೂ ನನ್ನನ್ನು ನೋಡಿ ನನ್ನನ್ನು ಸಂಪೂರ್ಣವಾಗಿ ನಾನು ಏನೆಲ್ಲ ಆಟಾಡ್ಕೊಂಡು ಬಂದಿದ್ದೀನಿ. ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರು ಇಡೀ ಸೀಸನ್ಗೆ ನನಗೆ ಚಪ್ಪಾಳೆ ಕೊಟ್ಟು ಆ ಸನ್ಮಾನವನ್ನು ಮಾಡ್ತಾರೆ, ಆ ಗಿಫ್ಟ್ ಕೊಡ್ತಾರೆ, ಆ 2 ಸರ್ತಿ ಮ್ಯೂಸಿಕ್ ಹಾಕಿ ಅವ್ರು ಕೊಟ್ಟಂಥ ಪ್ರೀತಿ
ನನಗೆ ಅವರು ನನ್ನ ಜಗದ್ಗುರು ಅವರು. ನಾನು ಅವರ ಅರ್ಜುನನಾಗಿ ಆಟ ಆಡಿದ್ದೀನಿ, ಅವ್ರನ್ನ ಕೃಷ್ಣನ ಸ್ಥಾನದಲ್ಲಿ ನೋಡಿದ್ದೀನಿ. ನನ್ನ ಜಗದ್ಗುರು, ಭಾಳ ಶ್ರೇಷ್ಠರು ಅವರು ನನಗೆ. ಸೊ ಆ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ. ಸೊ ಇದೆಲ್ಲ ವಿಶೇಷ. ಮತ್ತು ನನ್ನ ಓಟ್ ಕೇಳ್ತಾ ಇರಬೇಕಾದ್ರೆ ಬಿಗ್ ಬಾಸ್ ಆಡಿದಂಥ ಮಾತು ಕೂಡ ನಮ್ಮ ಧ್ರುವ ತಾರೆ. ಸೊ ಇದೆಲ್ಲ ಏನು ಗೊತ್ತಾ, ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಬಹುಶಃ ಕಪ್ಪು ಗೆದ್ದಿಲ್ಲ, ಬಟ್ ಇಡೀ ಶೋನ ಗೆದ್ದು ಬಂದಿದ್ದೀನಿ ಜನಗಳ ಪ್ರೀತಿ ಮುಖಾಂತರ. ಸೊ ಭಾಳ ಹೆಮ್ಮೆ ಇದೆ ಇದ್ರ ಬಗ್ಗೆ. ಅದೊಂದು ಹೇಳಬೇಕು, ಅಂದರೆ ಯಾರಿಗೂ ಕೂಡ ಸಿಕ್ಕಿಲ್ಲ ಇಡೀ ಸೀಸನ್ನ ಚಪ್ಪಾಳೆ ಅನ್ನುವಂಥದ್ದು ಯಾರಿಗೂ ಸಿಕ್ಕಿಲ್ಲ. ಧ್ರುವಂತವ್ರಿಗೆ ಸಿಕ್ಕಿತ್ತು. ಬಟ್ ಆ ಮೂಮೆಂಟಲ್ಲಿ ನಿಮ್ಗೆ ಏನು ಅನಿಸ್ತು ಅಂತ? ರೋಮಾಂಚನ ಸರ್ ಅದು. ಯಾಕಂತಂದರೆ ಬಾದ್ಶಾ ಕಿಚ್ಚ ಸುದೀಪ್ ಅವರು ಎಂಥ ತೂಕ ಇರೋವಂಥ ವ್ಯಕ್ತಿ ಗೊತ್ತು. ಅವರು ನಮ್ಮ ಎಲ್ರಿಗಿಂತ ಭಾಳ ಮುಂದೆ ಇದ್ದಾರೆ. ಅವರ ವಿಚಾರಗಳು, ಅವರು ಮತ್ತು 12 ಸೀಸನ್ನ ಕಟ್ಟು ನಿಲ್ಲಿಸಿರೋದು. ಇವತ್ತು ಇಷ್ಟು ಟಾಪ್ ಎಂಟರ್ಟೈನ್ಮೆಂಟ್ ಬ್ರ್ಯಾಂಡ್ನ ಅವರು ಟಾಪ್ ಆಗಿ ಕಟ್ಟಿ ನಿಲ್ಲಿಸಿರೋರು ಅವರು. ಸೊ ಈ ಶೋ ಅಲ್ಲಿ ಅವರು ನೋಡಿರೋವಂಥದ್ದು, ಪ್ರತಿ ಸೀಸನಲ್ಲಿ 20ರಿಂದ 24 ಕಂಟೆಸ್ಟೆಂಟ್ ಅಂದರೆ ಎಷ್ಟು ಜನನ ನೋಡಿದ್ದಾರೆ ಅವರು ಇಲ್ಲಿವರೆಗೆ 12 ಸೀಸನಲ್ಲಿ. ಅದರಲ್ಲಿ ಧ್ರುವಂತಿಗೆ ಅವರು ಒಂದು ಇಡೀ ಸೀಸನ್ನ ಚಪ್ಪಾಳೆ ಕೊಡ್ತಾರೆ ಅಂತಂದರೆ ನಮ್ಮಲ್ಲೇನೋ ತೂಕ ಇರಬೇಕಲ್ವ ಸರ್. ನಮ್ಮ ಅರ್ಪಣೆಗೆ ಅಲ್ಲಿ ಸಿಕ್ಕಿದಂಥ ಬೆಲೆ ಹೊರಗಡೆ ಜನರಿಗೆ ಅದು ಗೊತ್ತಾಗಲ್ಲ. ಯಾಕಂದರೆ ಅವ್ರು ಕೆಲವು ಕ್ಯಾಮ್ರಾದಲ್ಲಿ ನೋಡ್ದಿರೋದನ್ನ ನೋಡಿರ್ತಾರೆ. ಅಂದರೆ ಇದು ಸೀಸನ್ನ ಚಪ್ಪಾಳೆ ನಿಮಗೆ ಕೊಟ್ಟಾಗ ಸಾಕಷ್ಟು ಟೀಕೆಗಳಾಯಿತು ಹೊರಗಡೆ. ಹಾಗೆ ಧ್ರುವಂತವ್ರು ಏನು ಮಾಡಿದರು, ಅಂಥದ್ದು ಏನು ಆಟ ಆಡಿದರು, ಈ ಥರದ್ದೆಲ್ಲ ಟೀಕೆಗಳು ಬಂತು. ಇದಕ್ಕೆ ಧ್ರುವಂತವ್ರ ರಿಪ್ಲೈ ಏನು ಕೊಡ್ತೀರಾ ಆ ಥರ ಹೇಳಿರೋದಕ್ಕೆ? ಈಗ ಏನೋ ಹೊರಗಡೆ PR ಮಾಫಿಯಾಗಳು ನಡೀತಾ ಇದೆಯಂತಲ್ಲ, ಒಬ್ಬರನ್ನ ಮೇಲೆ ಎತ್ತೋ ಬರದಲ್ಲಿ ಇನ್ನೊಬ್ರಿಗೆ ಟೀಕೆ ಮಾಡೋ ಬರದಲ್ಲಿ ಫುಟೇಜ್ ತಗೊಳ್ಳೋಂಥವ್ರು. ಇಂಥವಕ್ಕೆಲ್ಲ ಯಾರು ತಲೆ ಕೊಡ್ತಾ ಇದ್ದಾರೆ? ಕಿಚ್ಚ ಅವರು ಮತ್ತೆ ಅದಕ್ಕೆ ಅದು ಕೊಡ್ತಾರೆ ಕ್ಲಾರಿಫಿಕೇಷನ್. ಸೊ ನಾವು ಇದಕ್ಕೆಲ್ಲ ಕ್ಲಾರಿಟಿನ ಯಾವ ಟೀಕೆ ಸರ್ ನಮಗೆ? ಯಾವ ಶೋ ಅಲ್ಲಿ, ಯಾವ ವೇದಿಕೆಯಲ್ಲಿ, ಯಾವ ವ್ಯಕ್ತಿಯಿಂದ ಅಂಥ ಚಪ್ಪಾಳೆ, ಅವ್ರದ್ದು ನಗು ಸಿಗೋದೇ ಕಷ್ಟ, ಒಂದು ಸ್ಮೈಲ್ ಸಿಗೋದೇ ಕಷ್ಟ. ಅಂಥ ವ್ಯಕ್ತಿತ್ವದಿಂದ ಚಪ್ಪಾಳೆನ ತಗೊಂಡು ಬರ್ತೀನಿ ಅಂತಂದರೆ ಯಾವ್ದು ಸರ್ ಈಗ ವಿಕ್ಟ್ರಿ? ನೀವು ಹೇಳಿ. ಇನ್ನು ಈ ಯಾವುದು ಈ ಟೀಕೆಗಳು ಇದೆಲ್ಲ, ಅದನ್ನು ನಾವು ಚಪ್ಪಲಿಡೋ ಜಾಗದಲ್ಲೂ ಇಡಲ್ಲ. ನಾವು ನಮ್ಮ ಚಪ್ಪಲಿಡೋ ಜಾಗದಲ್ಲೂ ಇಡಲ್ಲ, ಅದನ್ನೆಲ್ಲ ಕ್ಯಾರೆ ಮಾಡಲ್ಲ. ದೊಡ್ಡವರೊಂದು ಮಾತು ಹೇಳ್ತಾರೆ, ರಜನಿಕಾಂತ್ ಸರ್ ಅವರೊಂದು ಮಾತು ಹೇಳ್ತಾರೆ, ನಾವೊಂದು ಸಾಧನೆಗೆ ಅಂತ ಹೊರಟಾಗ, ಒಂದು ಊರು ಅಂತ ಅಂದಾಗ ಅಲ್ಲಿ ಸುಳ್ಳು ಹೇಳ್ದಿರೋ ಬಾಯಿಗಳೂ ಇಲ್ಲ, ಬೊಗಳ್ದೇ ಇರೋ ನಾಯಿಗಳೂ ಇಲ್ಲ, ಇದು ಎರಡು ಇಲ್ದಿರೋ ಊರೇ ಇಲ್ಲ ಅಂತ. ಹೀಗಿರುವಾಗ ನಮ್ಮ ಸಾಧನೆ ಎಲ್ಲಿದೆ, ನಾವು ಯಾರಿಂದ ಏನು ತೆಗೋಬೇಕು ಅದನ್ನು ತಗೊಂಡು ನಮ್ಮ ಸಾಧನೆಯಲ್ಲಿ ತಲುಪಬೇಕು, ಹೋಗ್ತಾ ಇರಬೇಕು. ಈ ರೀತಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು, ಅದು ಅವರು ಕೆಡಿಸ್ಕೊಳ್ಳಲ್ಲ, ನಾವು ಕೆಡಿಸ್ಕೊಳ್ಳಲ್ಲ. ಅಂದರೆ ಇದೆಲ್ಲ ವಿಚಾರ ಆದಮೇಲೆ ನಿಮ್ಮದು ಹಳೆ ಒಂದಿಷ್ಟು ಕಾಂಟ್ರವರ್ಸಿ, ಆ ವೀಡಿಯೋಸ್ನೆಲ್ಲ ವೈರಲ್ ಮಾಡುವಂಥದ್ದು, ಈ ಥರದ್ದೆಲ್ಲ ಒಂದಿಷ್ಟು ಆಯಿತು. ಬಟ್ ಇದೆಲ್ಲ ನಿಮ್ಮ ಮೇಲೆ ಪಿತೂರಿಗೆ ಮಾಡಿರುವಂಥದ್ದು ಏನು ಹೇಳ್ತೀರಾ? ಹೌದು, ನಮ್ಮ ಅಲ್ಲಿ ನಾವು ಏನು ಆಟ ಕೊಡ್ತಾಯಿದ್ವಿ ಅದನ್ನು ಡ್ಯಾಮೇಜ್ ಮಾಡೋಕ್ಕೆ ಅಂತ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ನನ್ನ ಜೊತೆ ಆಗಿದೆ ಇದು. ಅದೇನು ಲೈಂಗಿಕ ಕಿರುಕುಳ, ಅದರದ್ದೆಲ್ಲ ಲಾಸ್ಟ್ ಡಿಸೆಂಬರಲ್ಲಿ ಇದೆಲ್ಲ ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಈ ರೀತಿ ಕಲ್ಲೆಸೆಯೋರು ಇದ್ದೇ ಇದ್ದಾರೆ. ಇದಕ್ಕೆ ಸಮಾಜ ಅಂತ ಹೇಳೋದು. ಒಂದು ಸೈಡ್ ನಮ್ಮನ್ನು ಬೆಳೆಸೋರು ಇರ್ತಾರೆ, ಒಂದು ಸೈಡಲ್ಲಿ ಈ ಸ್ಯಾಡಿಸ್ಟ್ಗಳು, ಮಾನಸಿಕ ಅಸ್ವಸ್ಥರು ಇರ್ತಾರೆ. ಇವರ ಜೀವನದಲ್ಲಿ ಏನು ಕಿತ್ತು ದಬಾಕಿರಲ್ಲ. ಸೊ ಇವ್ರುಗಳಿಗೆ ಏನಾಗುತ್ತೆ, ಬೇರೆಯವ್ರನ್ನ ನೋಡಿ ತಡ್ಕೊಳಕ್ಕಾಗಲ್ಲ. ಸೊ ಇದು ಇದ್ದಿದ್ದೇ ಈ ಸಮಾಜ. ಸೊ ನಾವು ಯಾವ್ದು ನೋಡಬೇಕು ಅಂತಂದರೆ, ಈಗ ಒಂದು ಒಳ್ಳೆ ಊಟ, ಇಷ್ಟು ಜನ, ಒಂದು ಒಳ್ಳೆ ಊಟದಲ್ಲಿ ಎರಡೋ ಮೂರೋ ಕಲ್ಲು ಸಿಕ್ಕಿದಾಗ ನಾವು ಕಲ್ಲನ್ನ ಬಿಸಾಕ್ತೀವೋ ಅಥವಾ ಇಡೀ ಊಟನ ಬಿಸಾಕಬೇಕಾ? ಅದನ್ನೇ ನಾವು ಮಾಡೋದು. ಆ ಕಲ್ಲನ್ನ ತೆಗೆದು ಬಿಸಾಕಿ ಜನಗಳು ಕೊಟ್ಟಂಥ ಅಷ್ಟು ಪ್ರೀತಿಯ ಊಟವನ್ನು ನಾವು ಭಕ್ತಿಯಿಂದ ಸೇವಿಸಿ ಸಂತೋಷವಾಗಿದ್ದೀವಿ. ಅಂದರೆ ಹೊರಗಡೆ ಯಾವ ರೀತಿ ಪೋಟ್ರಾಯ್ತು ಅಂದರೆ, ಒಳಗಡೆ ಇರುವಂಥ ಲೇಡೀಸ್ಗಾಗಿರ್ಬೋದು ರೆಸ್ಪೆಕ್ಟ್ ಕೊಡಲ್ಲ, ಅಂದರೆ ನಿಮ್ಮ ವ್ಯಕ್ತಿತ್ವನ ಡ್ಯಾಮೇಜ್ ಮಾಡುವಂಥದ್ದು ಆ ಥರದ್ದೆಲ್ಲ ನಡೀತಾ ಇತ್ತು. ಬಟ್ ಅದು ಪ್ರಾಪರ್ ಬೇಕಂತಲೇ ಮಾಡಿರುವಂಥದ್ದು. ಧ್ರುವಂತವ್ರು ಆ ಥರ ಬೇಕಂತ ಯಾರು ಏನು ಅಂತ ಹೇಳ್ಬೋದು. PR ಮಾಫಿಯಾ ನಾನು ಹೇಳಿದ್ನಲ್ಲ, ಈ ಸಲ ಭಾಳ ಇದಾಗಿದೆ. ನನಗೆ ಅಂತಲ್ಲ, ಬೇರೆ ಆರ್ಟಿಸ್ಟ್ಗಳಿಗೆ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಮಾಡೋದಾಗಲಿ, ಅಥವಾ ನಮ್ಮದು ಯಾವುದು ಇಲ್ದಿರೋದನ್ನ ಯಾವುದನ್ನು ನಮ್ಮ ಇಮೇಜ್ನ ಡ್ಯಾಮೇಜ್ ಮಾಡೋಕ್ಕೆ. ಯಾಕಂದರೆ ಅವ್ರು ಯಾರನ್ನೋ ಸಪೋರ್ಟ್ ಮಾಡ್ತಾ ಇರ್ತಾರೆ, ಅವರು ಹೈಪ್ ಆಗಲಿ ಅಂತ. ಅವ್ರದ್ದು ಪೇಮೆಂಟ್ ಬಂದಿರುತ್ತೆ, ಅವ್ರಿಗೆ ದುಡ್ಡಿರುತ್ತೆ, ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಈಗ ಮಾಫಿಯಾ ಮುಂಚೆ ಬರೀ ಸಪೋರ್ಟ್ ಮಾಡಿ ಬೆಳೆಸೋವಂಥ ಪ್ರಯತ್ನ ಆಗ್ತಿತ್ತು.
ಈಗ ಒಬ್ಬರನ್ನ ಬೆಳೆಸೋ ಪ್ರಯತ್ನದಲ್ಲಿ ಈ ಪೇಮೆಂಟಿಗೋಸ್ಕರ ಇನ್ನೊಬ್ಬರನ್ನ ಡ್ಯಾಮೇಜ್ ಮಾಡೋಕ್ಕೆ ಇದೆಲ್ಲ ಪ್ರಯತ್ನ, ಮತ್ತು ಇದೆಲ್ಲ ಆಗಬೇಕು. ನಿಮಗೆ ಆ್ಯಕ್ಚುಲಿ ಆ ಕಿಚ್ಚನ ಚಪ್ಪಾಳೆಗೆ ತೂಕ ಬಂದಿದೆ ಇದಾಗಿ. ಸುದೀಪ್ ಸರ್ ವೇದಿಕೆ ಮೇಲೆ ಹೇಳ್ತಾರೆ, ನನ್ನ ಚಪ್ಪಾಳೆಗೆ ಇಷ್ಟು ವೆಯ್ಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ಅಂತ. ನಮಗೆಲ್ಲ ನಮಗೆ ಖುಷಿಯಾಗಿದ್ದೆ ಆಗ. ಹೊರಗಡೆ ಈ ರೀತಿ ಬೆಂಕಿ ಹಾಕ್ಕೊಂಡಿದ್ದಾರೆ, ಇಷ್ಟು ಜನ ಉರ್ಕೊಂಡಿದ್ದಾರೆ ಅಂತಂದರೆ ಆ ಚಪ್ಪಾಳೆಗಿರೋ ತೂಕ ಹೆಂಗಿದೆ ಗಿಫ್ಟಿಗೆ, ಅದನ್ನು ತಗೊಂಡಿರೋದು ಧ್ರುವಂತ್. ಸೊ ನಮಗೆ ಅದು ವ್ಯಾಲ್ಯೂನೇ ತಂದು ಕೊಡ್ತು ಹೊರತು ಬೇರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್ ನಾವು. ಅದು ಯಾವುದಕ್ಕೂ ಡೋಂಟ್ ಕೇರ್, ಅದು ಯಾವುದಕ್ಕೆ ನಿಮ್ದಾಯ್ತು, ನೀವು ಕೆಲಸ ಆಯ್ತು, ಆ ಥರ ಮುಂದೆ ಹೋಗ್ತಾನೆ ಇರ್ತೀರಿ. 10 ವರ್ಷ ಆಯಿತು ಸರ್ ನಮ್ಮ ಸರ್ವಿಸ್ ಕನ್ನಡದ ಕಲಾ ಸೇವೆಗೆ. ನಮಗೆ ಶತ್ರುಗಳು ಬೇರೆ ಎಲ್ಲೇ ಇಲ್ಲ, ಇಲ್ಲೇ ಇದ್ದಾರೆ ಒಳಗಡೆ. ಹೊರಗಡೆ ಇರೋರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ, ಒಳಗಡೆ ಇಲ್ಲಿ ಇರೋರು ಬೆಳೆಸ್ತಾ ಇದ್ದಾರೆ. ಶತ್ರುಗಳು ಕಿದ್ದಾರೆ ಅಂತಂದರೆ ನಮ್ಮ ಹತ್ರನೇ ಇರೋದು. ಇವ್ರುಗಳು ಇರಬೇಕು. ಇವ್ರುಗಳು ಏನು ಮಾಡ್ತಾರೆ ಅಂತಂದರೆ ನಮ್ಮನ್ನು ಪ್ರಸಿದ್ಧಿಯಲ್ಲೇ ಇಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆಯವ್ರು ಏನು ಮಾಡ್ತಾರೆ, ಚೆನ್ನಾಗಿತ್ತು ಅಂತ ಹೇಳಿ ಸುಮ್ಮನಾಗ್ತಾರೆ. ಇವ್ರುಗಳು ಬೇಕು. ಆಗಲೇ ಇವನು ಏನೋ ಮಾಡ್ತಾಯಿದ್ದಾನೆ, ಇವನು ಯಾರು ಹುಡುಗ ಇವನು ಅಂತ ಆಗ ಪ್ರಶ್ನೆ ಹೇಳುತ್ತೆ. ಈ ಟೀಕೆಗಳು ನಮ್ಮ ಮೇಲೆ ಬಂದಾಗ ಇವ್ರುಗಳು ಏನು ಮಾಡ್ತಾರೆ, ಜನಗಳಿಗೆ ಈ ಹುಡುಗ ಯಾರು ಅಂತ ಕ್ಯೂರಿಯಾಸಿಟಿ ಬೆಳೆಸ್ತಾರೆ. ಆಗ ಜನಗಳು ಯಾವಾಗ ನಮ್ಮನ್ನು ನೋಡ್ತಾರೆ, ಆಗ ಅವ್ರು ಡಿಸೈಡ್ ಮಾಡ್ತಾರೆ ನಾವು ಯಾರು ಅಂತ. ಸೊ ಇವ್ರಿಗೆಲ್ಲ ಥ್ಯಾಂಕ್ಸೇ ಹೇಳಬೇಕು. ಈ ಟೀಕೆ ಟಿಪ್ಪಣಿ ಮಾಡ್ತಾರಲ್ಲ, ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮಗೋಸ್ಕರ ಇಷ್ಟು ಟೈಮ್ ಕೊಡ್ತಾರೆ ಆ ಕಮೆಂಟ್ಸ್ಗಳು ಹಾಕೋಕ್ಕೆ ಅಥವಾ ನಮ್ಮನ್ನು ಇಮೇಜ್, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರೇ ಬೇರೆಯವ್ರು ನಮ್ಮನ್ನು ನೋಡೋ ಹಾಗೆ ಮಾಡೋದು ಯಾರು. ಸೊ ಆಗ ಆ ವ್ಯಕ್ತಿತ್ವದ ಆಟದಲ್ಲಿ ನಾವು ಗೆದ್ದಿದ್ದೀವಿ. ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಧ್ರುವಂತ್ ಅವ್ರಿಗೆ ಈ ಥರ ಫೀಮೇಲ್ ಫ್ಯಾನ್ಸ್ ಎಷ್ಟು ಜಾಸ್ತಿ ಆಗಿದ್ದಾರೆ? ಯಾಕಂದರೆ ನೀವು ನೋಡ್ತಿರ್ಬೋದು, ಎಲ್ಲರೂ ಧ್ರುವಂತ್ ಅಂತ ಕಿರ್ಚಾಟ ಕೂಗಾಟ ಎಲ್ಲ ನೋಡ್ತಾ ಇದ್ದಾರೆ. ಬಟ್ ಈ ಫೀಮೇಲ್ ಫ್ಯಾನ್ಸ್ ಅಂತದ್ದು ಎಷ್ಟು ಜಾಸ್ತಿ ಆಗಿದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾನು ಆ್ಯಕ್ಚುಲಿ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ, ಸ್ವಲ್ಪ ಬೋಲ್ಡ್. ನನಗೆ ಬೀಯಿಂಗ್ ಓಕೆ ಇಸ್ ನಾಟ್ ಓಕೆ. ನಾನು ನನ್ನ ಈ ಗುಣನ ಯಾರೂ ಇಷ್ಟಪಡಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಮನೆ ಒಳಗಡೆನೂ ಹಾಗೆ ಇತ್ತು. ನಾನು ಯಾವ ಹೆಣ್ಮಕ್ಳ ಜೊತೆ ಅಂತ ಅಫೆಕ್ಷನ್ ಇಟ್ಕೊಂಡಿದ್ದವನಲ್ಲ. ಮತ್ತು ನನ್ನ ನೇರ ನುಡಿ ಯಾರಿಗೂ ಇಷ್ಟನೂ ಆಗ್ತಾಯಿರಲಿಲ್ಲ. ನನ್ನ ಕಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು. ನಾನು ಹೀಗೆ ಅಂದ್ಕೊಂಡಿದ್ದೆ ಹೊರಗಡೆ ಬಂದಾಗ. ಆದರೆ ನನ್ನ ಇದೇ ಗುಣನ ಇಷ್ಟಪಡ್ತಾ ಇದ್ದಾರೆ. ಒನ್ ಮ್ಯಾನ್ ಆರ್ಮಿ ಧ್ರುವ. ಸೊ ಜಾಸ್ತಿ ನನಗೆ ಈಗ ಈ ಮಟ್ಟಿಗೆ ಫೀಮೇಲ್ ಫ್ಯಾನ್ಸ್, ನಾನು ನಿಜವಾಗ್ಲೂ ಪುಣ್ಯವಂತ. ಇಷ್ಟು ಹೆಣ್ಮಕ್ಳ ಪ್ರೀತಿ ಸಿಕ್ಕಿದೆ ನನಗೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಸರ್. ಮತ್ತು ನಾನು ಎವಿಕ್ಷನ್ ಆದಾಗ ತುಂಬ ಮೆಸೇಜಸ್ ನಾನು ನೋಡಿದೆ. ಸರ್ ನಾವು ಹತ್ತಿದ್ದೀವಿ ನಿಮ್ಮ ಎವಿಕ್ಷನ್ ಆದಾಗ. ಈ ರೀತಿ ಇಮೋಷ್ನಲ್ ಆಗಿ ಧ್ರುವಂತ್ ಜೊತೆ ಕನೆಕ್ಟ್ ಆಗಿದ್ರು ಅಂತ ಗೊತ್ತಿರಲಿಲ್ಲ. ಅಂದರೆ ನಾನು ಏನು ಆಟಾಡ್ಕೊಂಡು ಬಂದೆ ಅಥವಾ ಟಾರ್ಗೆಟ್ ಆಗ್ತಾಯಿದ್ದೆ, ನನ್ನ ಎಷ್ಟು ಹೊರಗಡೆ ಇಡೋಕ್ಕೆ ಅವರೊಂದು ಇಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರು ಅಂತ ಗೊತ್ತಿಲ್ಲ. ಪಬ್ಲಿಕ್ಕಿಗೂ ಹೋದಾಗ ಒಂದು ತಾಯಿ ಬಂದು ತಪ್ಕೊಂಡು ಹತ್ರು. ನಾನು ಎಲಿಮಿನೇಟ್ ಆಗಿದ್ದವ್ರಿಗೆ ತುಂಬ ಬೇಜಾರಾಗಿತ್ತು. ಅವರು ಅವತ್ತು ಹತ್ತರಂತೆ, ಅವರ ಹಸ್ಬೆಂಡಿಗೆ ಮತ್ತು ಅವ್ರಿಗೆ ತುಂಬ ಬೇಜಾರಾಯಿತು ಅಂತ. ಇದನ್ನೆಲ್ಲ ನಾವು ಪಡ್ಕೊಂಡು ವೆರಿ ಲಕ್ಕಿ ಸರ್. ಐ ಆಮ್ ವೆರಿ ಲಕ್ಕಿ. ನಾನು ಅದನ್ನೇ ಹೇಳೋದು, ಕಪ್ಪು ಗೆಲ್ಲೋದು ಬೇರೆ, ಶೋ ಗೆಲ್ಲೋದು ಬೇರೆ. ನಾವು ಶೋನೇ ಗೆದ್ವಿ. ವಾಟ್ ಎವರ್ ಹಿಂದೆ ಏನೋ ಒಂದು ಘಟನೆ ನಡೆದಿರ್ಬೋದು, ಅದನ್ನೆಲ್ಲ ಮರೆತು ಧ್ರುವಂತರು ಮುಂದೆ ಹೆಜ್ಜೆ ಇಡೋದಾದರೆ ಇನ್ನೇನಾದರೂ ನಿಮ್ಮ ಭಾಳ ಸಂಗಾತಿನೇನಾದರೂ ಆಯ್ಕೆ ಮಾಡುವಂಥದ್ದು, ಈ ಥರದ್ದು ಹುಡುಗಿ ಬೇಕನ್ನುವಂಥದ್ದು, ಆ ಥರ ಇದ್ದರೆ ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದು, ಆ ಥರದ ಪ್ಲ್ಯಾನ್ ಏನಾದರೂ ಇಟ್ಕೊಂಡಿದ್ದೀರಾ ಏನು ಅಂತ? ಇದೆ. ನಮ್ಮ ಈಗ ಬಾಳ ಸಂಗಾತಿ ಅನ್ನೋದು ಪ್ರತಿಯೊಬ್ಬನಿಗೂ ಬೇಕು. ನಮ್ಮ ಜೀವನ ಕಂಪ್ಲೀಟ್ ಆಗೋದೇ ಹಾಗೆ, ಅವರ ಜೀವನ ಕಂಪ್ಲೀಟ್ ಆಗೋದೇ ಹಾಗೆ. ಆದರೆ ಈಗ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ. ನಾನು ಕೆಲವು ಗುಣಗಳನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಸೂಕ್ತವಾಗಿ ನನ್ನನ್ನು ತುಂಬ ಇಷ್ಟಪಡೋರು ಸಿಕ್ಕಿದಾಗ ಅವರಿಗೆ ನಾನು ಅವ್ರನ್ನ ಯಾವ ಸ್ಥಾನದಲ್ಲಿಟ್ಟು ಗೌರವಿಸಬೇಕು ಆ ಸ್ಥಾನದಲ್ಲಿ ನಾನು ಅವ್ರನ್ನ ಸ್ವೀಕರಿಸ್ತೀನಿ. ಸೊ ಇದು ಇದೆ. ಬಟ್ ಈಗ ನೀವು ಅದ್ರ ಬಗ್ಗೆ ಅಷ್ಟು ಇದಕ್ಕಿಂತ ಜಾಸ್ತಿ ನಾನೀಗ ನೆಕ್ಸ್ಟು ನನ್ನ ಏನು ಜವಾಬ್ದಾರಿ ಇದೆ, ಈಗ ಶೋ ಆದಮೇಲೆ ಏನು ನಾನು ನನ್ನ ಪ್ರೊಜೆಕ್ಟ್ ಬಗ್ಗೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಈ ಜರ್ನಿಲಿ ನಮಗೆ ಯಾರಾದರೂ ಇದಾದರೆ ಖಂಡಿತವಾಗ್ಲೂ ತುಂಬ ಪ್ರೀತಿ ಸಿಗ್ತಾಯಿದೆ ಜನಗಳಿಂದ. ಸೊ ನೋಡೋಣ. ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಜೋಡಿ ಅಂತ ಬಂದಾಗ ಗಿಲ್ಲಿ ಮತ್ತು ಕಾವ್ಯ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ. ಆ ಜೋಡಿ ಹೊರಗಡೆ ಜನರು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ, ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಒಂದಿಷ್ಟು ಮದುವೆ ಆಗಬೇಕು, ಚೆನ್ನಾಗಿರುತ್ತೆ ಈ ಜೋಡಿ ಅನ್ನುವಂಥ ರೇಂಜಿಗೆ ಹೋಗಿದೆ. ಅದು ಕೇವಲ ಸುಮ್ಮನೆ ತಮಾಷೆ ಏನಗ ಅಥವಾ ನಿಜವಾಗ್ಲೂ ಅಲ್ಲಿ ಏನಾದರೂ ಆಗಿತ್ತಾ? ಯಾಕಂದರೆ ನಮ್ಗೆ 1.5 ಗಂಟೆ ನೋಡೋಕೆ ನಮಗೇನು ಗೊತ್ತಾಗಲ್ಲ. ಬಟ್ 24 hours ನೀವು ನೋಡಿರ್ತೀರಾ, ಅಬ್ಸರ್ವ್ ಮಾಡಿರ್ತೀರಾ, ಅಲ್ಲಿ ಏನಾಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಆ ಕಾರಣದಿಂದ ಕೇಳ್ತಾ ಇದ್ದೀನಿ. ಬಟ್ ಈ ಮದುವೆ ವಿಚಾರ ಎನ್ನುವಂಥದ್ದು ಅಥವಾ ಅವರಿಬ್ಬರ ನಡುವೆ ಮಾತುಕತೆ ಆಗಿದೆ ಅಥವಾ ಇಲ್ವಾ ಸುಮ್ಮನೆ ತಮಾಷೆಗೆ ಆಗಿರುವಂಥದ್ದು ಏನು?
ಗಿಲ್ಲಿ ಮತ್ತು ಕಾವ್ಯ ಶೋಗಿಂತ ಮುಂಚೆ ಪರಿಚಯ ಇದ್ದವರು, ಒಳ್ಳೆ ಸ್ನೇಹಿತರು, ಆ ಮನೆ ಒಳಗಡೆ ಒಳ್ಳೆ ಸ್ನೇಹಿತರು. ಆ ಸ್ನೇಹವನ್ನು ಮಟ್ಟಿಗೆ ತಗೊಂಡು ಹೋಗೋದು ತಪ್ಪಾಗುತ್ತೆ. ಮತ್ತು ಗೇಮ್ ಶೋಗೆ ಬಹುಶಃ ಗಿಲ್ಲಿ ಅವರು ಅಥವಾ ಕಾವ್ಯ ಅವರು ಅವ್ರದ್ದೊಂದು ಸ್ಟ್ರಾಟಜಿ ಅಂತ ಇರುತ್ತೆ. ಸೊ ಆ ಮುಖಾಂತರ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ಕೊಂಡು ಆಟಾಡ್ಕೊಂಡು ಬಂದಿದ್ದಾರೆ. ಅದನ್ನು ಹೊರಗಡೆ ಜನಗಳು ಆ ರೀತಿ, ಅದು ವೈಯಕ್ತಿಕ. ಕಾವ್ಯ ಅವ್ರದ್ದಾಗಲಿ ಗಿಲ್ಲಿ ಅವ್ರದ್ದಾಗಿರಲಿ, ಮದುವೆ ಅನ್ನೋದು ನಿಮ್ಮ ಟಾಪಿಕ್ ಅಲ್ಲ ಅಥವಾ ಬೇರೆ ಯಾರ್ದು ಟಾಪಿಕ್ ಅಲ್ಲ. ಅಥವಾ ಅದು ಯಾರೋ ಹೇಳಿದ್ರು ಫ್ಯಾನ್ಸು, ಇಲ್ಲ ನೀವು ಮದುವೆ ಆಗಲೇಬೇಕು ಅಂತ. ಇವನು ಯಾರು? ಅವ್ರ ಅಪ್ಪನ ಅಮ್ಮನ? ಅಥವಾ ಇವನು ಆಗಲೇಬೇಕು ಇಲ್ದಿದ್ರೆ ಇವನು ಯಾರು? ಹೋಗಿ ಬಾರ್ಡ್ರಲ್ಲಿ ನಿರಲಿ, ದೇಶಕ್ಕೆ ಏನಾದರೂ ಮಾಡಲಿ. ಇವನು ಇಲ್ಲಿ ದೊಡ್ಡ ಹೋರಾಟಕ್ಕೆ ನಿಂತಿದ್ದಾನೆ, ಗಿಲ್ಲಿ ಕಾವ್ಯ ಅವ್ರು ಮದುವೆನೇ ಆಗಬೇಕು ಅಂತ. ಇಂಥವ್ರ ಸೊಸೈಟಿಲಿ ಇಂಥವ್ರು ಇರೋದ್ರಿಂದನೇ ನಮಗೆ ಕೆಟ್ಟ ಹೆಸರು. ಅದು ಅವರ ವೈಯಕ್ತಿಕ. ಅದಕ್ಕೆ ಅವರ ತಂದೆ ತಾಯಿಗಳಾಗಲಿ ಅದು ನನಗೆ. ಸೊ ಇದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ಯಾಕೆ ಕೇಳ್ತೀನಿ ಅಂದರೆ, ಈ ಬಂದು ಆದಮೇಲೆ ಎಲ್ಲರೂ ಆಲ್ರೆಡಿ ಮದುವೆ ಮಾಡಿಸ್ಬಿಟ್ಟಿದ್ದಾರೆ, ಇಬ್ರಿಗೂ ಎಡಿಟಿಂಗು ಈ ಥರದ್ದೆಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಈ ಫ್ಯಾನ್ ಪೇಜಲ್ಲಾಗಿರ್ಬೋದು ಅದೆಲ್ಲ ಕ್ರಿಯೇಟ್ ಆಗೋಗಿದೆ. ಅದಕ್ಕೋಸ್ಕರ ನಾನು ಕೇಳಿದೆ, ಹೊರಗಡೆ ಈ ಥರದ್ದೆಲ್ಲ ಆಗಿದೆ, ಬಟ್ ಒಳಗಡೆ ಹೇಗಿದೆ ಅನ್ನುವಂಥ ವಿಚಾರ ಕೇಳಿದ್ದು. ಇವತ್ತು ಈ ಸೋಷಿಯಲ್ ಮೀಡಿಯಾ ದುನಿಯಾದಲ್ಲಿದ್ದಾರಲ್ಲ ಸರ್, ಹುಚ್ಚರ ಸಂತೆ ಆಗೋಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಮಿನಿಸ್ಟ್ರಿಗಳನ್ನೇ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಇವರು ಯಾರಿಗೆ ಬೇಕಾದರೂ ಕಟ್ತಾರೆ. ನಾಯಿನೂ ಕಪ್ಪೆನೂ ಮದುವೆ ಮಾಡಿಸ್ತಾರೆ, ಯಾರನ್ನ ಏನು ಬೇಕಾದರೂ ಮಾಡಿಸ್ತಾರೆ. ಅಥವಾ ಇವರು ಅದೇ ಏನೋ ಮಳೆ ಬರದೇ ಇರುವಾಗ ಯಾವುದಕ್ಕೂ ಮದುವೆ ಎಲ್ಲ ಮಾಡಿಸ್ತಾರೆ, ಕಪ್ಪೆ ಮದುವೆ ಮಾಡಿಸ್ತಾರೆ. ಅಂಥವ್ರನ್ನ ಮನುಷ್ಯರನ್ನ ಬಿಡ್ತಾರ? ಸೊ ಹೀಗಾಗಿ ಅದು ಭಾಳ ತಪ್ಪದು. ಆ ರೀತಿ ಎಲ್ಲ ಎಡಿಟ್ ಮಾಡಬಾರ್ದು. ಇಟ್ ಈಸ್ ನಾಟ್ ತಮಾಷೆ ವಿಷಯ ಅಲ್ಲ, ಅದು ಒಂದು ಭವಿಷ್ಯದ ವಿಷಯ, ಇಬ್ಬರದ್ದು ಭವಿಷ್ಯದ ವಿಷಯ. ಇಷ್ಟಪಟ್ಟಾದರೆ ನಮಗೆಲ್ಲ ಸಂತೋಷ. ಇಲ್ಲ ಒಂದು ಶೋದಲ್ಲಿ ನೋಡಿಬಿಟ್ಟು ಅದು ಏನೋ ಹೊರಗಡೆ ಅದನ್ನು ಇದು ಮಾಡೋದು ಭಾಳ ತಪ್ಪಾಗುತ್ತೆ. ಸೊ ಅದು ನಾವು ಮಾತಾಡೋದು ತಪ್ಪಾಗುತ್ತೆ. ಸೊ ನಾನು ಇದನ್ನು ಎನ್ಕರೇಜ್ ಮಾಡಲ್ಲ. ಯಾರಾದರೂ ಈ ರೀತಿ ಮಾಡ್ತಾಯಿದ್ದಾರೆ ಅಂತಂದರೆ ಅದು ಎನ್ಕರೇಜ್ ಮಾಡೋವಂಥ ವಿಷಯ ಅಲ್ಲ, ಅದು ಸಮರ್ಪಕ ಕೂಡ ಅಲ್ಲ. ಇದೆಲ್ಲ ಆದಮೇಲೆ ಒಂದಿಷ್ಟು ಬ್ರೇಕ್ ನಿಮಗೆ ಸಿಕ್ಕಾಗ ನೀವೆಲ್ಲರೂ ಬಿಗ್ ಬಾಸಲ್ಲಿ ಇದ್ದಂಥವ್ರು ಎಲ್ಲರೂ ಸೇರಿ ಒಂದು ಮೀಟಾಗಿ ಒಂದು ಪಾರ್ಟಿಯನ್ನು ಮಾಡುವ ಥರ ಆ ಥರದ್ದು ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ? ಯಾಕಂದರೆ ಗಿಲ್ಲಿ ರಕ್ಷಿತಾ ವಿನ್ ಆಗಿದ್ರೆ ಅವ್ರಿಗೆ ಒಂದು ಖುಷಿ ಪಡೋದು, ಕೇಕ್ ಕಟಿಂಗ್ ಮಾಡುವಂಥದ್ದು, ಪಾರ್ಟಿ ಕೊಡಿಸೋವಂಥದ್ದಾಗಿರ್ಬೋದು, ಆ ಥರದ್ದು ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಏನು ಅಂತ ಸರ್? ಯಾಕಂದರೆ ಎಲ್ಲರೂ ಕೂಡ ಗಿಲ್ಲಿನ ಕರೆಸ್ಬಿಟ್ಟು ಈ ಥರದ್ದೆಲ್ಲ ಒಂದು ಸನ್ಮಾನ ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಆ್ಯಸ್ ನೀವು ಫ್ರೆಂಡ್ ಆಗಿ ಏನಾದ್ರು ಹೀಗೆಲ್ಲ ಮಾಡ್ತೀರಾ ಏನು ಅಂತ? ಪ್ರೆಸೆಂಟ್ಲಿ ಅಂಥದ್ದೇನು ಐಡಿಯಾ ಇಲ್ಲ. ಬಟ್ ಅವ್ರಿಗೀಗ ನಮ್ಮ ಸನ್ಮಾನ ಬೇಕು ಅಂತ ಇಲ್ಲ. ಯಾಕಂದರೆ ಏನೆಲ್ಲ ಸಿಗಬೇಕಿತ್ತು ಕ್ಯಾಶಿಂದನೂ ಜನರಿಂದನೂ ಎಲ್ಲ ಸಮರ್ಪಕವಾಗಿ ಸಿಕ್ಕಿದೆ. ನಮ್ಮದೊಂದೀಗ ಸ್ಪೆಷಲ್ ಕೇಕ್ ಏನು ಬೇಕು ಅಂತ ಅನಿಸಲ್ಲ ಅವ್ರಿಗೆ. ನಾವು ಬಟ್ ನಮ್ಮ ಗೆಟ್ ಟುಗೆದರ್ ಇನ್ನು ಫ್ಯೂಚರಲ್ಲಿ ಗೊತ್ತಿಲ್ಲ. ಬಿಕಾಸ್ ಈಗ ಎಲ್ಲರೂ ಬ್ಯುಸಿ ಇದ್ದಾರೆ, ಪ್ರೆಸ್ ಇಂಟರ್ವ್ಯೂಸಲ್ಲಿ, ಮತ್ತು ಅವರವರ ತುಂಬ ಟೈಮ್ ಆದಮೇಲೆ ಮನೆಯವ್ರ ಹತ್ರ ಫ್ಯಾಮಿಲಿಗೆ ಟೈಮ್ ಕೊಡಬೇಕು. ಸೊ ಈಗ ಡೌಟ್. ಕೊನೆಯದಾಗಿ ಸರ್, ಧ್ರುವಂತವ್ರಿಗೆ ಎಷ್ಟು ಪೇಮೆಂಟ್ ಬಂತು ಅದ್ರ ಬಗ್ಗೆ ಏನಾದರೂ ರಿವೀಲ್ ಮಾಡ್ಬೋದಾ? ಏನೆಲ್ಲ ಇದಾಯಿತು? ಅದು ಇಲ್ಲ, ರಿವೀಲ್ ಮಾಡೋದಕ್ಕಾಗಲ್ಲ. ಆದರೆ ನಾನು ಸೀಸನ್ 10ಗೆ ಬರಬೇಕಿತ್ತು, ಆಗೊಂದು ಒಳ್ಳೆ ಅಮೌಂಟಿಗೆ ನಾನು ಮಾತಾಡಿದ್ದೆ. ಬಟ್ ಈ ಸಲ ಕಿಚ್ಚ ಸರ್ ಅವರು ನಿರೂಪಣೆ ಮಾಡಲ್ಲ ಅಂತ ಹೇಳಿದರು. ಸೊ ಆ ಭಯದಲ್ಲಿ ನಾನು ಯಾವುದೇ ಪೇಮೆಂಟ್ ಕೊಟ್ಟರು ಪರವಾಗಿಲ್ಲ, ನಾನು ಅವ್ರು ಇರಬೇಕಾದ್ರೆ ಆಡಬೇಕು ಅನ್ನೋ ಆಸೆಯಲ್ಲಿ ಬಂದವನು. ಸೊ ನಾನು ಜಾಸ್ತಿ ತಗೊಳ್ಳಿಲ್ಲ ಪೇಮೆಂಟ್ ಈ ಸಲ, ಭಾಳ ಕಮ್ಮಿ. ನಾನು ಸೀಸನ್ 10ಗೆ ಏನು ಕೋಟ್ ಮಾಡಿದ್ದೆ ಅದರದ್ದು ಅರ್ಧ ತಗೊಂಡಿರೋದು. ಸೊ ಭಾಳ ಕಮ್ಮಿ ಪೇಮೆಂಟ್ಗೆ ಆಟ ಆಡಿದ್ದೀನಿ. ಓಕೆ, ಅಂದರೆ ಕೊನೆಯದಾಗಿ ಯಾರ ಬಗ್ಗೆ ಆದರೂ ಒಂದಿಷ್ಟು ಕಿಂಚಿತ್ತು ಬೇಜಾರು ಏನಾದರೂ ಆಯಿತಾ? ಅಂದರೆ ವ್ಯಕ್ತಿತ್ವ ಅಂದಮೇಲೆ ಅಲ್ಲಿ ಎಲ್ರಿಗೂ ಆಗುತ್ತೆ. ಆ ಥರದ್ದು ಏನಾದರೂ ಆಯಿತಾ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ? ಇನ್ನೂ ಈ ಥರ ಆಯ್ತಲ್ಲ ಅನ್ನೋಂಥದ್ದೊಂದು ನೋವಿದೆಯಾ ಅವ್ರ ಬಗ್ಗೆ? ವ್ಯಕ್ತಿಗತವಾಗಿ ಹೇಳೋದಾದರೆ ಯಾರ ಮೇಲೇನೂ ಇಲ್ಲ. ಸೊ ಆಟದ ಬರದಲ್ಲಿ ಏನು ನಾವು ಕೊಟ್ಟು ತಗೊಳ್ಳೋದು ಇದ್ದಿದೆ ಬಿಗ್ ಬಾಸ್ ಅಂದಮೇಲೆ. ಒಂದೊಂದು ಸರ್ತಿ ನಮ್ಮ ಅಭಿಪ್ರಾಯ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರದ್ದು ನಮಗಿಷ್ಟ ಆಗಲ್ಲ, ಅದಕ್ಕೆ ನಾವು ಒಂದು ರಿಯಾಕ್ಷನ್ ಕೊಡ್ತೀವಿ. ನೀವೀಗ ಗೇಮಿಂದ ಹೊರಗಡೆ ಬಂದು ನನ್ನ ಹತ್ರ ಕೇಳಿದ್ರೆ ಅದು ಒಬ್ರಿಗೂ ಯಾರಿಗೂ ಇಲ್ಲ ಅನಿಸುತ್ತೆ. ಅದನ್ನ ಬೇರೆಯವ್ರು ಯಾರೆಲ್ಲ ಕ್ಯಾರಿ ಮಾಡ್ತಾ ಇರಬೇಕು. ನಾನು ಕೆಲವ್ರದ್ದು ಆರ್ಟಿಸ್ಟ್ ಇಂಟರ್ವ್ಯೂ ನನಗೆ ತೋರಿಸಿದ್ರು, ನೋಡಿ ಇವರು ಈ ರೀತಿ ಮಾತಾಡ್ತಿದ್ದಾರೆ. ಅದು ಅವರವರ ತಿಳುವಳಿಕೆ, ಮೆಚುರಿಟಿ ಮೇಲೆ ಹೋಗುತ್ತೆ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ನನ್ನ ಹತ್ರ ವೈಯಕ್ತಿಕವಾಗಿ ಕೇಳಿದ್ರೆ ನನಗೆ ಯಾರ ಜೊತೆನೂ ಇಶ್ಯೂಸ್ ಇಲ್ಲ, ಮತ್ತು ನಾನು ಯಾವುದು ಕ್ಯಾರಿ ಮಾಡ್ತಾ ಇಲ್ಲ. ಮತ್ತು ಹೊರಗಡೆ ಸಿಕ್ಕಿದ್ರೆ ನಾನು ಎಷ್ಟು ಪ್ರೀತಿಯಿಂದ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಷ್ಟೇ ಪ್ರೀತಿಯಿಂದ ಮಾತಾಡ್ತೀನಿ, ಅಂಥದ್ದೇನು ಇಶ್ಯೂಸ್ ಇಲ್ಲ. ಓಕೆ, ಕೊನೆಯದಾಗಿ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ ಧ್ರುವಂತವ್ರ ಕಡೆಯಿಂದ ಏನು ಹೇಳ್ತೀರಾ?
ನನಗೆ ಧ್ರುವಂತಿಗೆ ಇಷ್ಟು ಪ್ರೀತಿ ಕೊಟ್ಟಂಥ ನನ್ನ ಸಮಸ್ತ ನಾಡಿನ ಕಲಾಪೋಷಕರಿಗೆ ಧನ್ಯವಾದ ಅನ್ನೋದು ಬಹಳ ಚಿಕ್ಕ ಪದ ಆಗುತ್ತೆ. ಯಾಕಂದರೆ ನಾನು ಒಂದು PR ಇಲ್ಲದೆ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇದ್ದೆ, ಒಂದು 2 ವಾರ ಇದ್ದು ಆಟ ಆಡ್ಕೊಂಡು ಹೋಗೋಣ ಅಂತ ಬಂದವನ್ನ ಉಳಿಸ್ಕೊಂಡು ಇವತ್ತು ಈ ಮಟ್ಟಿಗೆ ನನ್ನನ್ನು ತಂದು ನಿಲ್ಲಿಸಿದಿರಿ. ನನ್ನ ಉಸಿರಿರೋವರೆಗೂ ನನ್ನ ಏನು ಕಲೆ ಮುಖಾಂತರ ನನ್ನ ಸೇವೆ ನಿಮ್ಮನ್ನು ರಂಜಿಸೋದಕ್ಕಾಗುತ್ತೆ ಅದನ್ನು ನಿಷ್ಠೆಯಿಂದ ನಿಮ್ಮ ಪಾದದವರೆಗೆ ತರ್ತೀನಿ ಅನ್ನೋ ಒಂದು ಪ್ರಾಮಿಸ್ನ ನಾನು ಮಾಡ್ತೀನಿ. ಜೈ ಮಹಾಕಾಲ್. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ನಿಮ್ಮ ಮುಂದಿನ ಫ್ಯೂಚರ್ ಏನೆಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ ಆಗಲಿ. ಇನ್ನೊಂದು ಹೇಳ್ಬೇಕು ಸರ್, ನಿಮ್ಮ ಈ ಹೇರ್ ಸ್ಟೈಲ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಿದ್ದಾರೆ. ಆ ಬಿಗ್ ಬಾಸ್ ಮನೇಲಿ ಇರೋಕ್ಕಿಂತ ಹೇರ್ ಸ್ಟೈಲ್ಗಿಂತ ಇದೇ ಚೆನ್ನಾಗಿದೆ ಅನ್ನುವಂಥದ್ದು ಹೇಳಿದೆ. ಯಾಕೆ ಹೀಗೆ ಇರಲಿಲ್ಲ ಧ್ರುವಂಥವ್ರು ಅಲ್ಲಿ ಅಂತ? ಚೆನ್ನಾಗಿರ್ತಿತ್ತು. ಇಲ್ಲ, ನಾನು ಅದಕ್ಕಿಂತ ಮುಂಚೆ ತುಂಬ ದಿವಸದಿಂದ ಬೆಳೆಸಿದ್ದೆ. ಯಾವುದೋ ಒಂದು ಪ್ರಾಜೆಕ್ಟಿಗೆ ನಾನು ಬಿಡ್ತಾ ಇದ್ದಿದ್ದು ಕೂದಲು. ಅದೇ ಲುಕ್ಕಲ್ಲಿ ನಾನು ಹೋದೆ. ಆದರೆ ಬಿಗ್ ಬಾಸ್ ವೇದಿಕೆ ನನಗೊಂದು ಹೊಸ ಡೈಮೆನ್ಷನ್ನ ಕೊಡುತ್ತೆ, ನನ್ನನ್ನೊಂದು ಹೊಸ ಪರ್ಸ್ನಾಲಿಟಿ ಆಗಿಬಿಡುತ್ತೆ. ಸೊ ಹೊಸ ಪರ್ಸ್ನಾಲಿಟಿಯಾಗಿ ಟರ್ನ್ ಮಾಡಿ ನಾನು ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಬೇಕಾದಂಥ ಲುಕ್ ಹಾಗೆ ಬರಬೇಕು ಅಂತ ಇರುತ್ತೆ. ಆ ಕಾರಣಕ್ಕೋಸ್ಕರ ನನ್ನ ಈ ಹೊಸ ಲುಕ್, ನ್ಯೂ ಎಂಟ್ರಿ. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಓಕೆ, ಇದಿಷ್ಟು ಬಿಗ್ ಬಾಸ್ ಧ್ರುವಂಥವ್ರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವ ಶೆಟ್ಟಿ, SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.